ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ಸ್ಕೋರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಕಡಕ್ನಾಥ್ ಕೋಳಿಗಳು ಮತ್ತೆ ಬಾತ್ ಕೋಳಿಗಳು ಕೂಡ ಇಲ್ಲಿದೆ. ಸೆಲ್ಗಿಟ್ಟವ್ರ ಇವರಿಗೆ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಈ ಮರಿಗಳನ್ನೆಲ್ಲ ಸಾಕೊಂಡಿದ್ದಾರೆ, ಕೋಳಿ ಮರಿಗಳನ್ನ. ಒಂದು ಎರಡು ಕೊಡೋಂಗಿದ್ರೆ ಹೇಳಿ ಸರ್. ಕಡಕ್ನಾಥ್ 1,65,000 ಕೊಟ್ಬಿಡ್ತಾರೆ. ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಅವ್ರಿಗೆ ಗಾಡಿ ನೋಡ್ಬಿಟ್ರೆ ಓಡ್ ಬಂದ್ಬಿಡ್ತು. ಈ ಗಾಡಿ ಬಂದು 1,10,000 ರೂಪಾಯಿಗೆ ಆಗುತ್ತೆ. ಫೈನಲ್ 1,95,000 ರೂಪಾಯಿಗೆ ಆಗುತ್ತೆ. ಈ ಗಾಡಿ ಬಂದು ಕಸ್ಟಮರ್ 1,05,000 ಕೊಟ್ಬಿಡ್ತಾರೆ. 1,85,000 ರೂಪಾಯಿಗೆ ಒಂದು ಡೀಸೆಲ್ ಗಾಡಿ ಸರ್. ಒಂದು ಮನೆ ಒಂದು ತಿಂಗಳಿಗೆ ಸಂಪೂರ್ಣವಾಗಿ ನಡೆಸುವಂತ ತಾಕತ್ತು ಈ ಗಾಡಿಗಿದೆ. ಬಟ್ಟೆ ತುಂಬಿಸ್ಕೊಳ್ತೀನಿ ಅಂತ 5,000 ಬೇಡ. ಈ ಗಾಡಿಯಲ್ಲಿ ಒಂದು ವಿಶೇಷ ಇದೆ ಸರ್. ನೀವು ನಂಬರ್ ಪ್ಲೇಟಿಗೆ ಹೋಗಿ ಸರ್, ನಾವು ಹೇಳ್ತೀವಿ. ಈ ಗಾಡಿಯಲ್ಲಿ ಸ್ಟಾರ್ಟಿಂಗ್ ನಂಬರ್ K03 ಸರ್, ಲಾಸ್ಟ್ 03 ಸರ್, ಟೋಟಲ್ ನಂಬರ್ 3 ಸರ್. 800 ಪ್ರಿಯರಿಗೆ ಒಂದು ಬಡವರ ಬಾದಾಮಿ ಅಂದಂಗೆ ಇದೊಂದು ಬಡವರ ಗಾಡಿ ಗಾಡಿ ಸರ್. 2,45,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಗಾಡಿ ನೋಡಿ ಸರ್, ಬಂಗಾರ ಹೇಗಿದೆ ನೋಡಿ ಸರ್. ಯಾವ್ದು ಸುಣ್ಣ ಬಣ್ಣಗಳನ್ನು ಹಚ್ಚಿಲ್ಲ ಸರ್. ಹೌದು ಸರ್, ಗಾಡಿ ಡೋರ್ ತೆಗ್ದು ನೋಡಿ ಸರ್ ಒಂದ್ಸರಿ ಹೇಗಿದೆ ಅಂತ. ಬಂಗಾರದಂತ ಕಲ್ಲರಿಗೆ ಬಂಗಾರದಂತ ಗಾಡಿ ಸರ್. ಮೈಲೇಜ್ ಅಷ್ಟೇ ಚಾಲೆಂಜ್ ಮಾಡ್ತೀವಿ ಸರ್. 23 ಕಿಲೋಮೀಟರ್ ಮೈಲೇಜ್ ಇದೆ ಸರ್. 3,70,000 ಕೊಟ್ಬಿಡ್ತಾರೆ ಸರ್. ಒಂದೊಂದು ಕಲ್ಲು ನಮಗೆ ಹೂವಾಗಿ ಪರಿವರ್ತನೆ ಆಗಿ ನಾವು ಒಳ್ಳೊಳ್ಳೆ ಗಾಡಿಗಳನ್ನ ತಂದು ಹಾಕಿದೀವಿ. ಬೇವಿನ ಮರದ ಕೆಳಗಡೆ ಇದೆ ಸರ್ ಅದು. ಬೇವಿನ ಮರದ ಗಾಳಿ ತುಂಬಾ ಒಳ್ಳೇದು. ಹಾಗೆ ಗಾಡಿಗೂ ಒಳ್ಳೆ ಗಾಳಿ ತಗೊಂಡ್ಲಿ. ನಿಮ್ಮ ಆಶೀರ್ವಾದದಿಂದ 13ನೇ ವರ್ಷದ ಪಾದಾರ್ಪಣೆ ಕನ್ನಡಿಗರದೇ ಸರ್ ಇದು. ಅವ್ರ ಆಶೀರ್ವಾದದಿಂದಾನೇ ಇರೋದು. ಪಕ್ಕ ಕನ್ನಡದವ್ರು. MNC ಕಂಪ್ನಿ ಅಂತೂ ಅಲ್ಲ ನಮ್ದು. ನೆಕ್ಸ್ಟ್ ಕಾರ್ಸ್ ಅಲ್ಲಿ ನಾನು ಇದು 4ನೇ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಇಲ್ಲಿ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಒಳ್ಳೆ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಹೋಲ್ಸೇಲ್ ಬಜೆಟ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇರುವಂತದ್ದು. ಸೊ ಆ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ ಗೆ ಸಪೋರ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿಂದಾನೆ ಡೀಲರ್ಗಳು ಗಾಡಿಗಳನ್ನ ತಗೊಂಡು ಹೋಗ್ತಾರೆ, ಹಾಗೆ ಶೋರೂಮ್ ಗಳಲ್ಲಿ ಸೆಲ್ ಮಾಡ್ತಾರೆ. ಸ್ವಲ್ಪ ಹೈ ಕಾಸ್ಟ್ ಅಲ್ಲಿ ಸೆಲ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಟಚ್ ಅಪ್ ಗಿಚಪ್ ಪೇಂಟಿಂಗ್ ಅದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ನಿಲ್ಸಿರ್ತಾರೆ. ಸೊ ಇಲ್ಲಿ ಆ ತರ ಮಾಡಿರಲ್ಲ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕಸ್ಟಮರ್ ಪ್ಲೇಸ್ ಇಂದ ಹೇಗೆ ಡ್ರೈವ್ ಮಾಡ್ಕೊಂಡ್ ಬಂದು ಹೆಂಗ್ ನಿಲ್ಸಿರ್ತಾರೆ ಹಂಗೆ ನಿಲ್ಸಿರ್ತಾರೆ. ನೀವು ಇಲ್ಲಿ ನೋಡಬಹುದು, ನನ್ನ ಪಕ್ಕದಲ್ಲಿ ಒಂದು ವರ್ಣ ನಿಂತಿದೆ. ಆಕ್ಚುಲಿ ನಾನು ಕ್ಯಾಮ್ರಾ ಮೂವ್ ಮಾಡಕ್ ಆಗಲ್ಲ, ಆಮೇಲೆ ಮೂವ್ ಮಾಡಕ್ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಆಕ್ಚುಲಿ ಈ ವರ್ಣ 2013 ಮಾಡಲು, 3rd ಓನರ್ ಆಗಿದೆ ಆಯ್ತಾ. 1.6 ಡೀಸೆಲ್ ಇದು. ಸೊ ಇದೇ ಪ್ರೈಸ್ ಗಾಡಿ, ಇದೇ ಗಾಡಿ ನಿಮ್ಗೆ ಶೋರೂಮ್ ಗಳಲ್ಲಿ ಹತ್ತತ್ರ 5,000 to 5,500,000 ಲಕ್ಷ ಹೇಳ್ತಾರೆ. ಈ ಗಾಡಿ ಇಲ್ಲಿ ಈ ಪ್ರೈಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ನಂಬಕ್ಕೆ ಆಗಲ್ಲ. ಎಷ್ಟು ಗೊತ್ತಾ, 3,75,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. 3,70,000 ತನಕನೂ ಆಗ್ಬೋದು ಏನೋ, ನನಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಗುವಂತ ಗಾಡಿಗಳೆಲ್ಲ ಫಿಕ್ಸ್ಡ್ ರೇಟ್ ಅಲ್ಲೇ ಇದೆ. ಸೊ ನಾನು ಹೇಳ್ದಂಗೆ ಇಲ್ಲಿ ಸ್ಕ್ರಾಚಸ್ಗಳು ಹೆಂಗೆ ಧೂಳು ಗೀಳು ಮಿಟ್ಟಿ ಎಲ್ಲ ಆಗಿರುತ್ತೆ. ಸೊ ಹಾಗೆ ಕಂಡೀಷನ್ ಅಲ್ಲಿ ಕೊಡ್ತಾರೆ. ನಿಮ್ಗೆ ತಗೊಂಡೋಗ್ಬೇಕಾದ್ರೆ ಕ್ಲೀನ್ ಮಾಡಿ ಕೊಡ್ತಾರೆ ಆಯ್ತಾ, ವಾಷಿಂಗ್ ಎಲ್ಲ ಮಾಡಿ ಕೊಡ್ತಾರೆ. ಸೊ ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡಲ್ಲ, ಎಕ್ಸ್ಟ್ರಾ ಮಾರ್ಜಿನ್ ಏನು ಇಟ್ಕೊಳ್ಳಲ್ಲ. ಸೊ ಆ ಕಾರಣಕ್ಕೆ ಇಲ್ಲಿಂದಾನೆ ಡೀಲರ್ಗಳು ತಗೊಂಡು ಹೋಗ್ತಾರೆ. 3,75,000 ರೂಪಾಯಿಗೆ ನನಗೆ ಗೊತ್ತಿರಂಗೆ ವರ್ತು. 3rd ಓನರ್ ಆಗಿದೆ. ಆ ಕಾರಣಕ್ಕೋಸ್ಕರ ಇದೇ ಪ್ರೈಸ್ ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದು 4,80 ಆದ್ರೂ ಡೆಫಿನೆಟ್ ಆಗಿದೆ ಗುರು. ನೀವು ಕಾರ್ ತಗೊಳ್ಳೋ ಮನ್ಸಿದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ ಹೋಗಿ ಲೋಕಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಶೋರೂಮ್ ಗಳಲ್ಲಿ ಹೋಗಿ ವಿಚಾರಿಸಿ. ಈ ತರ ಗಾಡಿಗಳು ತುಂಬಾ ನಿಂತಿರ್ತವೆ, ಅದರ ಪ್ರೈಸಿಂಗ್ ರೇಂಜ್ ಗಳೆಲ್ಲ ನೋಡಿ. ಸೊ ನಾರ್ಮಲ್ ಆಗಿ ನಿಮ್ಗೆ ಶೋರೂಮ್ ಪ್ರೈಸ್ ಗಿಂತಾನು ಇಲ್ಲಿ ತುಂಬಾ ಕಮ್ಮಿ ಸಿಗುತ್ತೆ. ಇಲ್ಲಿಂದಾನೇ ಗಾಡಿಗಳನ್ನ ಎಲ್ಲರೂ ಪಿಕ್ ಮಾಡ್ಕೊಂಡು ಹೋಗಿ ಅವ್ರ ಶೋರೂಮ್ ಗಳಲ್ಲಿ ನಿಲ್ಸ್ಕೊಂಡು ಸೆಲ್ ಮಾಡ್ತಾರೆ. ಏನಂದ್ರೆ ಅಲಂಕಾರ ಮಾಡ್ಬಿಟ್ಟು ಸೆಲ್ ಮಾಡೋದ್ರಿಂದ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಆಸ್ ಇಟ್ ಇಸ್ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ರೆಡಿ ಟು ಯೂಸ್ ಕಂಡೀಷನ್ ಅಲ್ಲಿ ಗಾಡಿಗಳಿರ್ತವೆ. ಇಲ್ಲಿ ರೆಡಿ ಟು ಯೂಸ್ ಇರಲ್ಲ. ಸ್ವಲ್ಪ ನೀವು ಮೆಕ್ಯಾನಿಕ್ ಶಾಪ್ಗೆ ಬಿಡಬೇಕಾದ ಅವಶ್ಯಕತೆ ಬರ್ಬೋದೇನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕ್ಲೀನಿಂಗ್ ಮಾಡಿಸ್ಬೇಕು, ಮತ್ತೆ ನಿಮ್ಗೆ ಸ್ಕ್ರಾಚ್ ರಿಮೂವಲ್ ಅದೆಲ್ಲ ಮಾಡ್ಬೇಕಾಗಿರುತ್ತೆ. ಆಯಿಲ್ ಸರ್ವಿಸಿಂಗ್ ಮೇ ಬಿ ಇವರೇ ಮಾಡ್ಕೊಡ್ತಾರೆ ಅನ್ಸುತ್ತೆ. ಆಯಿಲ್ ಸರ್ವಿಸಿಂಗ್ ಹೇಳ್ತಿದ್ರು ನಂಗೆ, ಮೇ ಬಿ ಮಾಡ್ಕೊಡ್ತಾರೆ, ಇಲ್ಲಿ ಆಯಿಲ್ ಸರ್ವಿಸಿಂಗ್ ಮಾಡ್ಕೊಡ್ತಾರೆ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಆಯಿಲ್ ಸರ್ವಿಸಿಂಗ್ ಮಾಡಿಸ್ಕೋಬೇಕಾಗುತ್ತೆ. ಇಂಜಿನ್ ಅಂತೂ ಹೇಳಂಗೆಲ್ಲ, ಇಂಜಿನ್ ಅಂತೂ ಸಕಾರಾಗಿರುತ್ತೆ ಅಂದ್ರೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಅಥವಾ ಶೋರೂಮರ್ ಹೇಳಿದ್ರು ಅನ್ನೋಕ್ಕಿಂತ ನೀವೇ ನಿಮ್ ಕಡೆಯಿಂದ ಒಂದು ಮೆಕ್ಯಾನಿಕ್ ನ ಕರ್ಕೊಂಡ್ಬಂದ್ಬಿಟ್ಟು ಚೆಕ್ ಮಾಡಿ ಗಾಡಿನ ತಗೊಳ್ಳೋದ್ರಿಂದ ನಿಮ್ಗೆ ಬೆಸ್ಟ್ ಆಗಿರುತ್ತೆ ಅಂತಾನೆ ಅನ್ಕೊಂತೀನಿ. ನಿಮ್ ಮನೆ ಕಾರ್ ತಗೊಂಡ್ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅದು ನಿಮ್ ಮನೆಗೆ ಮಹಾಲಕ್ಷ್ಮಿ ತಗೊಂಡ್ ಹೋಗ್ತಾ ಇದಾರೆ ಅಂತ ಅರ್ಥ. ಸೊ ಆ ಮಹಾಲಕ್ಷ್ಮಿನ ತಗೊಂಡ್ ಹೋಗ್ಬೇಕಾದ್ರೆ ನೀವು ನೋಡಿನ ತಗೊಂಡೋಗಿ. ಗಾಡಿಗಳೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಬಿಟ್ರೆ ಬೇರೆ ಏನಿರಲ್ಲ. ಸೊ ಬಂಪರ್ ಅಂತೂ ಪಕ್ಕಾ ಇದ್ದೇ ಇರುತ್ತೆ, ಬಂಪರ್ ಅಲ್ಲಿ ಸ್ಕ್ರಾಚಸ್ ಇದ್ದೇ ಇರುತ್ತೆ, ಏನು ರಿಮೂವ್ ಮಾಡಿರಲ್ಲ. ಬಾಡಿ ಲೈನ್ ಅಲ್ಲಿ ಚಿಕ್ಕ ಪುಟ್ಟ ಅಲ್ಲಿ ಇಲ್ಲಿ ಕೆಲವೊಂದು ಗಾಡಿಗಳಿದೆ, ಕೆಲವೊಂದು ಮೇಜರ್ ಗಾಡಿಯಲ್ಲಿ ಇಲ್ಲ, 90% ಗಾಡಿಗಳಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಚೆನ್ನಾಗಿ ಗಾಡಿಗಳು ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಂಗಲ್ ಓನರ್ ಕಾರ್ಸ್ ಎಲ್ಲ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು.
ಇವನ್ ಸೆಕೆಂಡ್ ಓನರ್, ಥರ್ಡ್ ಓನರ್ ವೆಹಿಕಲ್ಸ್ ಕೂಡ ಸಿಗುತ್ತೆ. ಇವನ್ ನಿಮ್ಗೆ ಲಕ್ಸುರಿ ವೆಹಿಕಲ್ಸ್ ಬೇಕಾ ಅದು ಕೂಡ ಸಿಗುತ್ತೆ. ಒಂದು ದಿನದ ಕೂಳುಗೋಸ್ಕರ ಒಂದು ತಿಂಗಳ ಕೂಳು ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇವ್ರು ಇದ್ದಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಕಮ್ಮಿ ಇದರಲ್ಲೇನೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಾಮೆಂಟ್ ಮಾಡಿ ಹೇಗಿದೆ ಈ ವಿಡಿಯೋ, ಹೆಂಗ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ ಆಗಿ ಪ್ಲೀಸ್ ನೀವು ಕಾಮೆಂಟ್ ಮಾಡದೆ ಮಾತ್ರ ವಿಡಿಯೋ ನೋಡಿ ಹಂಗೆ ಹೋಗ್ಬೇಡಿ. ಸೊ ದಟ್ ನನಗೂ ಮೋಟಿವೇಶನ್ ಆಗುತ್ತೆ, ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ. ಹಾಗೆ ನಿಮ್ಗೆ ಯಾವ್ದಾದ್ರು ಶೋರೂಮ್ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಸೊ ಪ್ಲೀಸ್ ನನಗೆ ಅದನ್ನ ರೆಫರ್ ಮಾಡಿ, ಅಲ್ಲಿ ಹೋಗಿ ಇನ್ನೊಂದು ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಗೋಸ್ಕರನೇ ಈ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರೋದು. ಸೊ ನನಗೆ ಕೂಡ ನೀವು ಸಪೋರ್ಟ್ ಮಾಡಿ, ನಿಮ್ಗೆ ನಾವು ಒಳ್ಳೆ ವಿಡಿಯೋಗಳನ್ನ ಒಳ್ಳೆ ಗಾಡಿಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಒಂದು ಈಕೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2010 ಮಾಡಲು, 3ನೇ ಓನರ್ ಸರ್. ಓಕೆ, ಗಾಡಿ ತುಂಬಾನೇ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ಸರ್. ಆಕ್ಸಿಡೆಂಟ್ ಫ್ರೀ, ಹೌದು. ಒರಿಜಿನಲ್ ಟೈರ್ಸ್ ಇದೆ, 80% ಟೈರ್ ಇದೆ ಸರ್. ಚೆನ್ನಾಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಏನೇನು ಸುಣ್ಣ ಬಣ್ಣ ಏನು ಹಚ್ಚಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ಎಸಿ ಗಾಡಿ, 7 ಸೀಟರ್. ಒಳ್ಳೆ ಕ್ಯಾರಿಯರ್ ಇದೆ, ಸೀಟ್ ಇದೆ, ಬಾಡಿ ಲೈನ್ ಸೂಪರ್ ಆಗಿದೆ. ಓನರ್ ಮಾತ್ರ 3 ಸರ್. ಓನರ್ 3 ಆಗ್ಬಿಟ್ಟಿದ್ಯಾ? ಅದೊಂದೇ ಇದರಲ್ಲಿ ಕಡಿಮೆ ಇರೋದು. ಹಾಗಾಗಿ ಈ ಗಾಡಿನ ನಾವು 2 ಲಕ್ಷ ರೂಪಾಯಿಗೆ ಕೊಡೋಣ ಅಂತ ಮಾಡಿದ್ವಿ. 2 ಲಕ್ಷ ರೂಪಾಯಿಗೆ ನಿಮ್ಗೊಂದು ಈಕೋ ಸಿಗ್ತಾ ಇದೆ. ಥರ್ಡ್ ಓನರ್ ಆಗಿರೋ ಕಾರಣಕ್ಕೆ ಮಾತ್ರ ನಿಮ್ಗೆ 2 ಲಕ್ಷಕ್ಕೆ ಕೊಡ್ತಾ ಇರೋಂಥದ್ದು. ಈ ಗಾಡಿ 2 ಲ್ಯಾಕ್ಸ್ಗೆ ಸಿಗೋದಿಲ್ಲ ನಾರ್ಮಲ್ ಆಗಿ. ಏನೋ ಹೆಚ್ಚು ಕಡಿಮೆ ಮಾಡ್ತೀರಾ ಹೇಗೆ ಸರ್? 2 ಲ್ಯಾಕ್ಸ್ ಮಾಡ್ಬೋದು ಸರ್, ಇದಕ್ಕಿಂತ ಕಡಿಮೆ ಎಲ್ಲಿ ಕೊಡ್ತಾರೆ ಸರ್? ಹೌದಾ? ಬಂಗಾರದಂಗಿದೆ ಸರ್ ಗಾಡಿ, ಏನಿಲ್ಲ ತಗೊಂಡೋಗಿ ಓಡಿಸೋದಷ್ಟೇ. ಓಕೆ. ಹಾಗೆ ವರ್ಣ ಸರ್ ಹೇಳಿ. ವರ್ಣ 2012 ಮಾಡಲ್ ಸರ್. ಇದು 3ನೇ ಓನರ್ ಸರ್. 3ನೇ ಓನರ್ ಕೂಡ 3ನೇ ಓನರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾವುದೇ ಆಕ್ಸಿಡೆಂಟ್ ಇಲ್ಲ ಗಾಡಿಯಲ್ಲಿ. ಆಕ್ಸಿಡೆಂಟ್ ಏನಾಗಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ. ಫೀಚರ್ಸ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಎಸ್ಎಕ್ಸ್ ಸರ್. ವರ್ಣ ಎಸ್ಎಕ್ಸ್ ಟಾಪ್ ಎಂಡ್ ಅಲ್ವಾ? ಹೌದೌದು. ಓಕೆ, ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಬೋದು, ನಿಮಗೆ ಡಿಫಾಗರ್ ಮತ್ತೆ ವೈಪರ್ ಬರೋದಿಲ್ಲ. ಸಿಲ್ವರ್ ವೇರಿಯಂಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. 1.6 ಡೀಸೆಲ್. ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದು ಬಂದು ನಿಮಗೆ 395 ಆಗುತ್ತೆ ಸರ್. 395 ಗೆ ಡೀಸೆಲ್ ಸರ್ ಇದು? 395 ಗೆ ವರ್ಣ ಡೀಸೆಲ್ ಎಸ್ಎಕ್ಸ್. ಓಕೆ. ವರ್ಣ ಡೀಸೆಲ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. 5 ಲ್ಯಾಕ್ ತನಕ ಇರುತ್ತೆ. ಸೊ ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದಾರೆ. ಥರ್ಡ್ ಓನರ್ ಆಗಿದೆ ಆ ಕಾರಣಕ್ಕೆ. ಇಲ್ಲಿ ಒಂದು ನ್ಯಾನೋ ಇದೆ ಸರ್. ನ್ಯಾನೋ ಟ್ವಿಸ್ಟ್ 2014. ಓಕೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 35,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ, ಖಂಡಿತವಾಗಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ ಬಂದು 1,30,30,000 ಆಗುತ್ತೆ ಸರ್. ಓಕೆ. ನ್ಯಾನೋದಲ್ಲಿ ಟಾಪ್ ಎಂಡ್ ಸರ್ ಇದು? ಹೌದು. ಇಲ್ಲ, ಇದ್ರ ಟಾಪ್ ಎಂಡ್ ಅಲ್ಲ, ಇದ್ರಲ್ಲಿ ಟ್ವಿಸ್ಟ್ ಅಲ್ಲಿ ಡಿಕ್ಕಿ ಓಪನ್ ಒಂದು ಬರುತ್ತೆ. ಬಟ್ ಇದರಲ್ಲಿ ಟ್ವಿಸ್ಟ್ ಎಸಿ ಸ್ಟಾರ್ಟಿಂಗ್ ಬಂತಲ್ಲ ಆ ಗಾಡಿ, ಸ್ಟಾರ್ಟಿಂಗ್ ಬಂದಿರೋ ಗಾಡಿ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. XT ಅಂತ ಬರುತ್ತೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಟೈರ್ ಬಂದು ಒಂದು 60% ಇದೆ, 60 to 70% ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಈ ಗಾಡಿ ಬಂದು 1,30,30,000 ಆಗುತ್ತೆ ಸರ್. 1,30,30,000 ಹೇಳ್ತಾ ಇದೀರಾ? ಹೌದು, ಖಂಡಿತವಾಗಿ. ಓಕೆ ಸರ್. ನೆಕ್ಸ್ಟ್ ಸರ್, ವ್ಯಾಗ್ನರ್ ಹೇಳಿ ಸರ್. 2012 ಮಾಡಲ್ ಸರ್. ಈ ಗಾಡಿ ಯಥಾಸ್ಥಿತಿಯಲ್ಲೇ ಕೊಡೋದು. ಸಣ್ಣ ಪುಟ್ಟ ಬಂಪರ್ ಎಲ್ಲ ತುಂಡಾಗಿದೆ ಅಂದ್ರೆ ಕಸ್ಟಮರ್ ಹೇಗೆ ಯೂಸ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಂಪರ್ ಕಸ್ಟಮರ್ ಗಾಡಿ ಹಾಗೆಂತ ದೊಡ್ಡ ಖರ್ಚುಗಳ ಮಟ್ಟದೇನಲ್ಲ, ಸಣ್ಣ ಪುಟ್ಟ ಖರ್ಚಿದು. ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ 275 ಆಗುತ್ತೆ ಸರ್. 2012 ಮಾಡಲ್ ವ್ಯಾಗನರ್ VXI ಸರ್. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಟೈರ್ ಬಂದು ಒಂದು 40% ಇದೆ ಸರ್. ಡಿಫಾಗರ್, ವೈಪರ್ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನು ಟಚ್ ಅಪ್ ಗಿಚಪ್ ಏನೂ ಆಗಿಲ್ಲ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತಲ್ವಾ? ಮಾಡ್ಕೊಬಹುದು. ಓಕೆ. ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದು? 275 ಆಗುತ್ತೆ ಸರ್. ಹೆಚ್ಚು ಕಡಿಮೆ ಏನಾದ್ರೂ ಆಗುತ್ತಾ? ಹಂಗೆ ನೀವು ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀರಾ? ಹೌದು, ಖಂಡಿತವಾಗಿ. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ನಿಶಾನ್ ಟೊರಿನೋ XV ಇದೆ ಸರ್. ಟಾಪ್ ಎಂಡ್ ಮಾಡಲ್ 2014. ಓಕೆ. 53,000 ಓಡಿದೆ ಸರ್. ಬರೀ 53,000. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನ್ ಸಿಂಗಲ್ ಓನರ್ ಸರ್? ಹೌದು ಸರ್, ಸಿಂಗಲ್ ಓನರ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಶೋರೂಮ್ ಟೈರ್ ಎಲ್ಲ ಇದೆ ಸರ್ ಗಾಡಿ. ಶೋರೂಮ್ ಟೈರ್ ಎಲ್ಲ ಇದೆ. ಎಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಟೈರ್ ಕೂಡ ಚೇಂಜ್ ಆಗಿಲ್ಲ ನೋಡಬಹುದು ನೀವು. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವೀಲ್ ಬರುತ್ತೆ ಸರ್. ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಫ್ ರೋಡಿಂಗ್ ಎಲ್ಲ ಮಾಡಬಹುದು ಈ ಗಾಡಿಲಿ. 4x4 ಬರಲ್ಲ, 4x2 ಬರುತ್ತೆ. ಅಂದ್ರೆ XUV ತರನೇ ಈ ಒಂದು ಗಾಡಿ. 110 PS ಒಳ್ಳೆ ಪವರ್ ಜನರೇಟ್ ಮಾಡ್ತಾ ಇದು. ಈ ಗಾಡಿ ಬಂದು 5,65,000 ಆಗುತ್ತೆ ಸರ್. 5,65,000 ಆಗುತ್ತೆ. 53,000 ಓಡಿರೋ ಗಾಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದು ಸಿಂಗಲ್ ಓನರ್. ಹೌದು ಸರ್. ಓಕೆ ಸರ್. ಹಾಗೆ ನಿಮಗೆ ಬ್ರೇಜಾ ಸರ್ 2018 ಮಾಡಲ್ ಸರ್. VDI ಆಪ್ಷನಲ್ ಸರ್. ಓಕೆ. ಗಾಡಿ ವೈಟ್ ಕಲರ್, ಸಿಂಗಲ್ ಓನರ್, 93,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು ಸರ್. ಹೌದಾ? VDI ಆಪ್ಷನಲ್ ಅಲ್ವಾ? ಹೌದು ಸರ್.
ಸೊ ಟಾಪ್ ಅಂಡ್ ವೆಹಿಕಲ್ ಆಗಾದ್ರೆ ಇದು ಅಲ್ಲ, ವಿಡಿಎ ಆಪ್ಷನಲ್ ಸರ್. ZDA ಪ್ಲಸ್ ಟಾಪ್ ಅಂಡ್ ಮಾಡಲು ಸರ್. ZDA ಬರುತ್ತಲ್ವಾ? ವಿಡಿಎ ಆಮೇಲೆ ನಂತರ ವಿಡಿಎ ಆಪ್ಷನಲ್ ಸರ್. ಆಮೇಲೆ ZDA ಪ್ಲಸ್. ಓಕೆ. ಡ್ಯಾಶ್ ಬೋರ್ಡ್ ಸ್ವಲ್ಪ ಚಿಕ್ಕದಾಗಿ ಹೋಗಿದೆ ಅಲ್ವಾ ಸರ್? ಹೋಗಿದೆ ಸರ್. ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ MGP ಅಲ್ಲಿ. ಅದನ್ನ ಹಾಕೊಡ್ತೀರಾ? ಅವ್ರು ಹಾಕೊಡ್ತಾರೆ ಸರ್ ಕಸ್ಟಮರ್. ಹೌದಾ? ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. 2018 ಅಲ್ವಾ? ಚೆನ್ನಾಗಿದೆ. ಹೌದು ಸರ್. ಏನ್ ಪ್ರೈಸ್ ಕೊಡ್ತಾ ಇದ್ದಾರೆ ಸರ್ ಇದು? ಸರ್ ಈ ಗಾಡಿ ಬಂದು ನಿಮಗೆ 7,75,000 ಆಗುತ್ತೆ ಸರ್. 7,75,000ಕ್ಕೆ ನಿಮಗೆ VDI ಸಿಗ್ತಾ ಇದೆ. ಸುಜುಕಿಯಲ್ಲಿ VDI ಸಿಗ್ತಾ ಇಲ್ಲ ನಿಮಗೆ. ಹೌದು, ಡೀಸೆಲ್ ಗಾಡಿ ಸರ್. ಡೀಸೆಲ್ ವೆಹಿಕಲ್. ಎಷ್ಟು ಮೈಲೇಜ್ ಕೊಡ್ಬೋದು? ಚೆನ್ನಾಗಿದೆ ಸರ್. ಮೈಲೇಜ್ ಸರ್ 20 ಖಂಡಿತವಾಗಿ ಬರುತ್ತೆ ಸರ್. 20 ಬರುತ್ತೆ ಸರ್ ಇದು. ಓಕೆ ಓಕೆ. ಹಾಗೆ ಸ್ಯಾಂಟ್ರೋ ಸರ್, 2008 ಮಾಡಲ್. ನೆಕ್ಸ್ಟ್ ಫೆಬ್ರವರಿಗೆ FC ಮತ್ತೆ ಇನ್ಶೂರೆನ್ಸ್ ಇದೆ. ಗಾಡಿ ಸಿಂಗಲ್ ಓನರ್, 64,000 ಓಡಿದೆ. 64,000 ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು. ಓಕೆ. ಗಾಡಿ ಯಾವ್ದು ಆಕ್ಸಿಡೆಂಟ್ ಇಲ್ಲ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿರ ನೋಡ್ತಾ ಇರುವಂತದ್ದು ನೀವು. ಅಂಡ್ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಎಲ್ಲ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಸ್ಟಮರ್ ಗಾಡಿ ಇದು, ಅವ್ರು ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರೋದ್ರಿಂದ ಗಾಡಿ ಹಾಗಿದೆ, ಯಥಾಸ್ಥಿತಿಯಲ್ಲೇ ಇದೆ ಸರ್. ಯಥಾಸ್ಥಿತಿಯಲ್ಲಿ ಏನು ಚೇಂಜ್ ಇಲ್ಲ, ಏನು ಚೇಂಜಸ್ ಇರಲ್ಲ ಇದರಲ್ಲಿ, ಏನು ಬದಲಾವಣೆಗಳು ಇರಲ್ಲ. ಹಾಗಾಗಿ ಈ ಗಾಡಿ ಫೈನಲ್ ಬಂದು ಅವ್ರ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,65,000 ಕೊಟ್ಬಿಡ್ತಾರೆ. 1,65,000 ರೂಪಾಯಿಗೆ ನಿಮ್ಗೆ ಒಂದು ಸ್ಯಾಂಟ್ರೋ GLS ಸರ್. ಸ್ಯಾಂಟ್ರೋ GLS. ನೆಕ್ಸ್ಟ್ ಬಂದು i20 ಸರ್. i20 2012 ಮಾಡಲ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಡಿಫಾಗರ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಪೆಟ್ರೋಲ್ ಗಾಡಿ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ಗಾಡಿ ಬರೀ 63,000 ಓಡಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಟಚ್ ಅಪ್ ಇಲ್ಲ, ಏನಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಪೆಟ್ರೋಲ್ ವೇರಿಯಂಟ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 3,80,000 ಕೊಟ್ಬಿಡ್ತಾರೆ ಸರ್. 3,80,000 ರೂಪಾಯಿಗೆ ನಿಮ್ಗೆ ಒಂದು 2012 ಮಾಡಲು i20 ಸರ್. 2012 ಮಾಡಲು. ಹಾಗೆ ಟಾಟಾ ಜಸ್ಟ್ ಸರ್. ಟಾಟಾ ಜಸ್ಟ್ ಬಂದು 2015 ಮಾಡಲ್ ಸರ್. ಇದ್ರಲ್ಲಿ ಏನ್ ಇಂಜಿನ್ ಇದೆ ಅದೇ ಇಂಜಿನ್ ಎಲ್ಲ ಸರ್. ಡಿಸೈರ್ ಅಲ್ಲೂ ಇರೋದು. ಹೌದು, ಖಂಡಿತವಾಗಿ ಕ್ವಾರ್ಟರ್ ಜೆಟ್ ಇಂಜಿನ್ ಇರೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. 2015 ಮಾಡಲ್, ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಈ ಗಾಡಿ ಬಂದು 3,70,000 ಆಗ್ಬಿಡುತ್ತೆ ಸರ್. 3,70,000 ಕೊಡ್ತಾ ಇದ್ದಾರೆ. ಡೀಸೆಲ್ ಗಾಡಿ 3,70,000 ಒಂದು ಟಾಟಾ ಅದು ಜಸ್ಟ್ ಗಾಡಿ ಸರ್. ಟಾಟಾ ಅಂದ್ರೆ ನಂಬಿಕೆಯ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಬಾಡಿ ಗೇಜ್ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಅವ್ರಿಗೆ ಗಾಡಿ ನೋಡ್ಬಿಟ್ರೆ ಓಡ್ ಬಂದ್ಬಿಡ್ತಾರೆ. ವಿಡಿಯೋ ನೋಡ್ತಿದ್ದಂಗೆ ಅವ್ರಿಗೆ ಪಾದಾರ್ಪಣೆ ಮಾಡ್ಬಿಡ್ಬೇಕು. ಗಾಡಿ ತುಂಬಾನೇ ಚೆನ್ನಾಗಿದೆ. ಗಾಡಿ ಅಂತೂ ನೋಡ್ಬೋದು ನೀವು. ಬಾಡಿ ಲೈನ್ ಎಲ್ಲ ಹೆಂಗೆ ನಿಮ್ಗೆ ಶೋರೂಮ್ ಇಂದ ಬಂದಿರುತ್ತೆ ಹಂಗೆ ಇದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಬಂಪರ್ ಅಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಹೇಳ್ತಾ ಇದಾರೆ. ಫೈನಲ್ ಪ್ರೈಸ್ ಏನ್ ಹೇಳಿದ್ರಿ ಸರ್ ಇದು? 3,65,000 ಆಗುತ್ತೆ ಸರ್. ಸೊ ನಿಮ್ ಮನೆಗೆ ಒಂದು ಕಾರ್ ಬೇಕು, ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಒಂದು ನಿಮ್ಗೆ Zen ಎಷ್ಟು ಇದೆ. ಇದ್ರ ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಫಸ್ಟ್ 2007 ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ಒರಿಜಿನಲ್ ಇದೆ. ಸಣ್ಣ ಪುಟ್ಟ ಗೊತ್ತಲ್ಲ, 2007 ಮಾಡಲ್ ಆಗಿರುತ್ತೆ. FC ಇದೆ, ಇನ್ಶೂರೆನ್ಸ್ ಇದೆ. ಈ ಗಾಡಿ ಬಂದು 1,10,000 ರೂಪಾಯಿಗೆ ಆಗುತ್ತೆ. 1,10,000 ಆಗುತ್ತೆ. ನಿಮ್ಗೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂತದ್ದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೋಡ್ಬೋದು ನೀವು. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗೇ ಇದೆ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದು ಫೈನಲ್? 1,10,000. 1,10,000. ಇಲ್ಲಿ ಒಂದು ರೆಡ್ ಕಲರ್ ಬೀಟ್ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. 2012 ಮಾಡಲು, ಬರೀ 72,000 ಓಡಿದೆ ಸರ್. ಬರೀ 72,000 ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ನೀವು ಫೈನಲ್ ಟು ಫೈನಲ್ ಬಂದು ಡೀಸೆಲ್ ಗಾಡಿ ಸರ್. 72,000 ಓಡಿದೆ. ಈ ಗಾಡಿ ಬಂದು ನೀವು ಏನ್ ಪ್ರೈಸ್ ಸರ್ ಫೈನಲ್? 1,95,000 ರೂಪಾಯಿಗೆ ಆಗುತ್ತೆ ಸರ್. 1,95,000. ಅದು ಡೀಸೆಲ್ ವೇರಿಯಂಟ್. ಹೌದು ಸರ್. 75,000 ಅಷ್ಟೇ ಓಡಿದೆ. ಅಷ್ಟೇ ಓಡಿರೋದು. ಓಕೆ. ಎಷ್ಟು ಓನರ್ ಇದೆ ಸರ್? ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ ಈ ಗಾಡಿ ಆಕ್ಚುಲಿ 195ಗೆ. ಅದು ಡೀಸೆಲ್. ನೆಕ್ಸ್ಟ್ ಒಂದು ಸಿಲೆರಿಯೋ. ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ. ಈ ಗಾಡಿ ಕೂಡ ಫ್ಯಾನ್ಸ್ ಇದ್ದಾರೆ. ಇದರಲ್ಲಿ ಆಟೋಮೆಟಿಕ್ ವೇರಿಯಂಟ್ ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಮ್ಯಾನ್ಯುಯಲ್ ಸರ್ ಇದು? ಮ್ಯಾನ್ಯುಯಲ್, ಆಟೋಮೆಟಿಕ್. ಮ್ಯಾನ್ಯುಯಲ್. ಹೇಳಿ ಸರ್ ಈ ಗಾಡಿ 2015 ಮ್ಯಾನ್ಯುಯಲ್ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. EXI ಗಾಡಿ ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿ. 63,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಚೆನ್ನಾಗಿದೆ. ಚೆಕ್ ಮಾಡ್ಕೊಬಹುದು. ಕಸ್ಟಮರ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 80% ಟೈರ್ ಇದೆ. 80 to 90%. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ನೀವು ಫೈನಲ್ ಟು ಫೈನಲ್ ಬಂದು ನಿಮಗೆ 3,75,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 3,75,000ಕ್ಕೆ ನಿಮಗೆ ಒಂದು ಸಿಲೆರಿಯೋ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇರೋ ವೆಹಿಕಲ್, ಕಡಿಮೆ ಓಡಿರೋ ವೆಹಿಕಲ್.
ನೀವು ನೇಕ್ ಡೈಲ್ ಅಲ್ಲಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನೀವು ಬಂದು ನಿಂತ್ಕೊಂಡು ನೋಡಿ ಆ ಗಾಡಿ ಏನಾದ್ರು ಆಗಿದ್ಯಾ ಆಗಿಲ್ವಾ. ಏನ್ ಗೊತ್ತಾ, ಇಲ್ಲಿ ಬರ್ತಾರೆ, ಇದು ಓಪನ್ ಜಾಗ ಇರೋದು, ಇಲ್ಲಿ ಪಕ್ಕದಲ್ಲಿ ಮೋರಿ ಇದೆ, ನಾವು ಗಾಡಿ ನಿಲ್ಸಿರ್ತೀವಿ ಗೊತ್ತಾಯ್ತಾ. ಅವಾಗ ಧೂಳು ಡೆಸ್ಟ್ ಅಲ್ಲಿ ನಿಂತು ಗಾಡಿ ನೋಡ್ಲಿಕ್ಕೆ ಅಂತ ವಿಚಿತ್ರವಾಗಿ ಕಾಣಬಹುದು. ಹೌದು, ಬಟ್ ಗಾಡಿ ತೊಳೆದ್ಮೇಲೆ ಚೆನ್ನಾಗಿರುತ್ತೆ. ನೀವು ಅದಕ್ಕೆ ಭಯ ಬೀಳ್ಬೇಡಿ, ಏನಪ್ಪಾ ಈ ಮೋರಿ ಹತ್ರ ಇಲ್ಲಿ ವ್ಯಾಪಾರ ಪದೇ ಪದೇ ತೊಳೆದು ನಿಲ್ಸಕ್ಕೂ ಆಗಲ್ಲ ಗಾಡಿ. ಇಲ್ಲ ಸರ್ ಅಲ್ವಾ, ಯಾಕಂದ್ರೆ ಕಸ್ಟಮರ್ ಗಾಡಿಗಳು ತಂದು ನಿಲ್ಲಿಸ್ತಾ ಇರ್ತಾರೆ, ಅವ್ರು ಮತ್ತೆ 2 ದಿನಕ್ಕೆ ತಗೊಂಡು ಹೋಗ್ತಾರೆ. ಎಷ್ಟಂತ ತೊಳೆಯೋಣ ನಾವು, ಎಷ್ಟು ತೊಳೆಯೋಣ. ಹೌದು, ಬಂದು ನೀವು ನಿಮ್ಗೆ ಓಕೆ ಆಯ್ತಾ, ನೀವೇನು ತಗೊಳಕ್ ಬರೋದು ಗಾಡಿ ಮಣ್ಣು ಹಿಡ್ದಿರೋ ಗಾಡಿ ಅಲ್ವಲ್ಲ, ನಿಮ್ ಗಾಡಿ ಎಂಜಿನ್ ನೋಡ್ಬಿಟ್ಟಿದ್ದಾನೆ ತಗೊಂಡ್ ಹೋಗೋದು. ಸರ್ ನಾವು ಈ ಫೀಲ್ಡ್ ಅಲ್ಲಿ ದುಡ್ಡು ಮಾಡೋಕಂತೂ ಬಂದವರಲ್ಲ ಸರ್, ಹೆಸರು ಮಾಡಕ್ ಬಂದವರು. ನಮ್ಗೆ ಹೆಸರಾದ್ರೆ ಸಾಕು, ಹಣ ಬೇಡ ಸರ್. ಹೆಸರಾದ್ರೆ ಹಣ ಬಂದೇ ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಅಲ್ಲಿ ಕಮ್ಮಿ ಕೊಡ್ತಾ ಇದಾರೆ ಅನ್ನೋದು ಒಂದು ಇದೇ ಸಾಕು ಸರ್. ಸಾಕು ಸರ್, ಅಷ್ಟೇ ಸಾಕು. ನಮ್ ಬಾಸಿನ ಉದ್ದೇಶನೂ ಅಷ್ಟೇ. ಅದೇನೋ ಹೇಳ್ತಾರೆ ಸರ್, ತಿಂಗಳ ಕೂಳಿಗೋಸ್ಕರ ವರ್ಷದ ಕೂಳನ್ನ ಮಿಸ್ ಮಾಡ್ಕೋಬಾರ್ದು ಸರ್. ಹೆಸರು ಆದ್ಮೇಲೆ ಆಟೋಮೆಟಿಕ್ ದುಡ್ಡು ಬಂದೇ ಬರುತ್ತೆ. ಫಸ್ಟ್ ಹೆಸರಾಗ್ಲಿ, ಆಮೇಲೆ ಹಣ ಹರಿದು ಬಂದೇ. ಹೌದು ಸರ್. ಹಾಗೆ ಇಂಡಿಕಾ ಸರ್, ನೆಕ್ಸ್ಟ್ ಇಂಡಿಕಾ 2009 ಮಾಡಲ್ ಸರ್, ಪೆಟ್ರೋಲ್ ಗಾಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್ ಏನಿಲ್ಲ, ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ 1,05,000 ಕೊಟ್ಬಿಡ್ತಾರೆ. 1,05,000 ನಿಮ್ಗೆ ಒಂದು ಇಂಡಿಕಾ ಸಿಗ್ತಾ ಇರುವಂತದ್ದು V2. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದೌದು. 1,05,000 ಕೊಡ್ತಾ ಇದ್ದೀರಾ? ಹೌದಾ, ಸಿಂಗಲ್ ಓನರ್ ಸಿಗ್ತಾ ಇದೆ ನಿಮ್ಗೆ. ಎಲ್ಲಿ ಸಿಗುತ್ತೆ ಗುರು? ಟಾಟಾ ಇಂಡಿಕಾ, ಅದು ಸಿಂಗಲ್ ಓನರ್. 1,00,000 ನಿಮ್ಗೆ ಒಂದು ಫ್ಯಾಮಿಲಿಗೆ ತಗೊಂತೀರಾ ಅಂದ್ರೆ ನೀವು ಸೆಕೆಂಡ್ ಓನರ್ ಆಗಿರ್ತೀರಾ. ಬೆಸ್ಟ್ ಅಲ್ವಾ? ಈ ಪ್ರೈಸ್ ಅಲ್ಲಿ ನಿಮ್ಗೆ ಸೆಕೆಂಡ್ ಓನರ್ ಗಾಡಿಗಳೇ ಸಿಗೋದಿಲ್ಲ ಅಲ್ವಾ? ಓಕೆ ಸರ್. ಹಾಗೆ ಒಂದು ಫೋರ್ಡ್ ಫ್ಯೂಸನ್ ಇದೆ ಸರ್. ಆ ಕಡೆ ಇದೆಯಾ? ಲಾಸ್ಟ್ ಒಂದು ಗಾಡಿ ಇದೆ. ಹೇಳಿ ಸರ್. ಫೋರ್ಡ್ ಫ್ಯೂಸನ್ ಸರ್, 2006 ಮಾಡಲ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ತುಂಬಾ ರೇರ್ ಸಿಗುತ್ತೆ, ಅದು ಈ ಕ್ವಾಲಿಟಿಯಲ್ಲಿ ಸಿಗೋದು ತುಂಬಾ ಕಡಿಮೆ. ಗಾಡಿ 69,000 ಏನೋ ಓಡಿದೆ. 69? ಹೌದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಬಂದು ನಿಮ್ಗೆ 1,50,000 ಆಗುತ್ತೆ ಸರ್. 1,50,000 ನಿಮ್ಗೆ ಫೋರ್ಡ್ ಫ್ಯೂಷನ್ ಸಿಗ್ತಾ ಇರುವಂತದ್ದು. ಹತ್ರ ಹೋಗಿ ನೋಡ್ಬೋದು ನೀವು. ಕಡಕ್ನಾಥ್ ಕೋಳಿಗಳು ಮತ್ತೆ ಬಾತ್ ಕೋಳಿಗಳು ಕೂಡ ಇಲ್ಲಿದೆ. ಸೆಲ್ಗಿಟ್ಟವ್ರ ಏನ್ ಅಂಕಲ್, ಸೆಲ್ಗಿಟ್ಟಿದ್ದೀರಾ? ಟೈಮ್ ಪಾಸ್ಗಾ? ಓಕೆ ಓಕೆ, ಟೈಮ್ ಪಾಸ್ಗೆ. ನಿದ್ದೆ ಬರ್ತೈತೆ ಅಲ್ಲಿ ಮಲ್ಕೊಂಡು. ಅಲ್ಲಿ ಮಂಚ ಎಲ್ಲ ಬಿಸಾಕಿ ಹೌದಾ, ನೆರಳು ಕೋಳಿಗಳಿಗೆ ನೆರಳು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಿದ್ದೆ ಬಂದ್ಬಿಡುತ್ತೆ ಗಿರಾಕಿ ಇಲ್ಲ ಅಂದ್ರೆ, ಅವಾಗ ಇದನ್ನ ಮಾಡೋದು. ಇವರಿಗೆ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಈ ಮರಿಗಳನ್ನೆಲ್ಲ ಸಾಕೊಂಡಿದ್ದಾರೆ, ಕೋಳಿ ಮರಿಗಳನ್ನ. 1-2 ಕೊಡೋಂಗಿದ್ರೆ ಹೇಳಿ ಸರ್. ಕಡಕ್ನಾಥ್ ಕೊಡ್ತಾರಾ? ಏನ್ ಸರ್ ಅದು? ಪ್ಯಾಷನ್ ಕೋಳಿ. ಪ್ಯಾಷನ್ ಕೋಳಿ ಅದು 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 ಕೂದ್ಲು ಕೂದ್ಲು ಕೂದ್ಲಾ? ಈ ಕಡೆ ಕಪ್ಪಗಿದೆಯಲ್ಲ. ಫ್ಯಾಷನ್ ಕೋಳಿನ ಸರ್ ಅದು? 30 ಮೊಟ್ಟೆ ಇಟ್ಟಿದೆ. ಹೌದಾ? ಹೌದಾ, 30 ಮೊಟ್ಟೆ ಇರ್ತಾನೆ ಇದೆ. ಒಂದು ಕಾರ್ ತಗೊಂಡ್ರೆ ಒಂದು ಕೋಳಿ. ನಿಮ್ಗೆ ಕಡಕ್ನಾಥ್ ಬೇಕಾ, ಅದು ಏನು ಸ್ಟೈಲಿಶ್ ಕೋಳಿ, ನಾಟಿ ಬೇಕಾ, ಯಾವ ಕೋಳಿ ಬೇಕು? ಏನು ಪ್ಯಾಷನ್ ಅಂದ್ರೆ ಏನ್ ಸರ್ ಬ್ರೀಡ್ ಅದು? ಅದು ಒಂಥರ ಬ್ರೀಡ್ ಸರ್, ಅಮೆರಿಕಾ ಬ್ರೀಡ್. ಸುಮ್ಗೆ ಮಕ್ಕಳ ಶೋಗೆ ಸಾಕ್ತಾರೆ. ಆದ್ರೆ ಇದಕ್ಕಿನ್ನ ಅದು ಜಾಸ್ತಿ ಮೊಟ್ಟೆ ಇಡ್ತಾ ಇದೆಯಲ್ಲ, ಅದೇ ಪ್ಯಾಷನ್. ಹೌದಾ? ಇದೆಲ್ಲ 12-13, ಜಾಸ್ತಿ ಅಂದ್ರೆ 15. ಅದು 30 ನೋಡಿದ್ರೆ ಇಷ್ಟು ಚಿಕ್ಕದು. ಅದು ಕಪ್ಪಗಿದೆಯಲ್ಲ, ಕಪ್ಪಗಿರೋದು 30 ಮೊಟ್ಟೆ ಆಯ್ತು. ಇಟ್ಟಾಯ್ತು, ಇಡ್ತಾನೆ ಇದೆ. ಹೌದಾ? ಸೂಪರ್, ಡನ್. ಓಕೆ, ಇಲ್ಲಿ ಒಂದು ಫಿಯಟ್ ಲೀನಿಯಾ ಇದೆ, ಮೆರೂನ್ ಕಲರ್ ಅಲ್ಲಿ, ರೆಡ್ ಅಂತಾನೆ ಹೇಳುವ, ರೆಡ್ ಮೆರೂನ್. ಹೇಳಿ ಸರ್ ಈ ಗಾಡಿ ಬಗ್ಗೆ. 2009 ಮಾಡಲ್ ಸರ್. ಇದು ಮಲ್ಟಿ ಜೆಟ್ ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್? ಹೌದೌದು. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಗಾಡಿ ಡಿಫಾಗರ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಓಕೆ, ಡೀಸೆಲ್ ಗಾಡಿ ಆಗ್ತಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಬಂದು 70% ಇದೆ. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಬಂದು 1,85,000 ರೂಪಾಯಿಗೆ ಒಂದು ಡೀಸೆಲ್ ಗಾಡಿ ಸರ್. 1,85,000? 1,85,000 ರೂಪಾಯಿಗೆ ಒಂದು ಫಿಯಟ್ ಡೀಸೆಲ್ ಗಾಡಿ ಸರ್. ಟಾಪ್ ಎಂಡ್ ಮಾಡೆಲ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ. ಅದು 1,85,000 ಡೀಸೆಲ್ ವೆಹಿಕಲ್ ಕೊಡ್ತಾ ಇರುವಂತದ್ದು. ಅದು ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಫಿಯಟ್ ಲೀನಿಯಾ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಗೆ ಮ್ಯಾಗ್ ವೀಲ್ ಸಮೇತ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್, ಇದು ಇದೆಯಾ? ಇಯಾನ್ ಸರ್. ಇಯಾನ್ LPG ಗಾಡಿ ಸರ್. 2013 ಮಾಡಲ್, 2,25,000 ರೂಪಾಯಿ ಆಗತ್ತೆ ಸರ್.
2,25,000ಕ್ಕೆ ನಿಮ್ಗೆ ಒಂದು ಇಯಾನ್ ಸಿಗ್ತಾ ಇರೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 77,000 ಓಡಿದೆ, ಬರೀ 77,000 ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು. ಡಿ ಪ್ಲಸ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. 2,25,000 ಸರ್. 2013ನೇ ಮಾಡಲು, 4 ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ, LPG ಇದೆ ಸರ್. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? LPG ಎಲ್ಲ ಸೇಮಾ? ಎಲ್ಲ ಪೆಟ್ರೋಲಿಗೆ ಬಂದು ಒಂದು 18-19 ಮಾಡಿದ್ರೆ LPG ಒಂದು 20 ಕೊಡ್ಬೋದು ಅಂತ ನಮ್ಮ ಅನಿಸಿಕೆ. 20 ಕೊಡ್ಬೋದಾ? ಖಂಡಿತ ನೋಡ್ಬೋದು ನೀವು. LPG ಕೂಡ ಸರ್ ಕಂಪನಿ ಫಿಟೆಡ್ ಅಲ್ವಾ ಇದು? ಹೌದು ಸರ್. ನೋಡ್ಬೋದು ನೀವು, ಕಂಪನಿ ಫಿಟೆಡ್ ಇದು, ಎಕ್ಸ್ಟ್ರಾ ಫಿಟೆಡ್ ಅಲ್ಲ, ಕಂಪನಿ ಫಿಟೆಡ್, ಕಂಪನಿ ಕಡೆಯಿಂದಾನೇ ಹಾಕ್ಸಿರುವಂಥದ್ದು. ಸೊ ಎಷ್ಟು ಹೇಳಿದ್ರಿ ಸರ್ ಫೈನಲ್ ಪ್ರೈಸ್? 2,25,000 ಸರ್. 2,25,000ಕ್ಕೆ ನಿಮ್ಗೊಂದು LPG ಹುಂಡೈ ಇಯಾನು ಡಿ-ಲೈಟ್ ಪ್ಲಸ್ ಅಂತ ಬರುತ್ತೆ. ಸೊ ಈ ಒಂದು ಗಾಡಿ ಕೊಡ್ತಾ ಇದ್ದಾರೆ ಎಲ್ಲೋ ಬೋರ್ಡ್ ಪ್ರಿಯರಿಗೆ. ನೆಕ್ಸ್ಟ್ ಎಲ್ಲೋ ಬೋರ್ಡ್ ಪ್ರಿಯರಿಗೆ ನಿಮ್ಗೆ ಜೀವನ ಕಟ್ಕೊಳ್ಳೋದಕ್ಕೆ ಆಧಾರವಾಗಿ ಒಂದು ಮನೆ ಒಂದು ತಿಂಗಳಿಗೆ ಸಂಪೂರ್ಣವಾಗಿ ನಡೆಸುವಂತ ತಾಕತ್ತು ಈ ಗಾಡಿಗಿದೆ. ಈ ಗಾಡಿಗಿದೆ ಖಂಡಿತವಾಗಿಯೂ. ಬೆಂಗಳೂರಿನಲ್ಲಿ ಎಷ್ಟೋ ಜನ ಈ ಗಾಡಿಯಿಂದ ಜೀವನ ಕಟ್ಕೊಂಡಿದ್ದಾರೆ ಸರ್. ನಾವು ಟಾಟಾ ಅಂತೀವಿ, ಈ ಟಾಟಾ ಇಂಡಿಕಾ ಮಾಡಿರುವಂತ ಕೆಲಸನ ಬೇರೆ ಯಾವುದು ಮಾಡಿಲ್ಲ ಸರ್. ಬಡ ಕುಟುಂಬಗಳಿಗೆ ನಿಜವಾಗ್ಲೂ ಇದು ತುಂಬಾ ಹೇಳದ್ನಲ್ಲ ವರದಾನ. ಈಗ ಗಾಡಿ ತುಂಬಾನೇ ಒಳ್ಳೆ ಗಾಡಿ. ಹೆಸರು ತಂದ್ಕೊಟ್ಟಿದಂತ ಗಾಡಿ ಅಂತಾನೆ ಹೇಳ್ಬೋದು ಸರ್. ಟಾಟಾಗೆ ಹೆಸರು ತಂದ್ಕೊಟ್ಟಿದೆ ಇಲ್ಲ ಗೊತ್ತಿಲ್ಲ, ಬಡವರ ಜೀವನ ಕೊಟ್ಟಿದ ಸರ್. ಬಡವರಿಗೆ ಜೀವನ ಕೊಟ್ಟೆ ಟಾಟಾಗೆ ಹೆಸರು ತಂದ್ಕೊಟ್ಟಿದೆ. ಇದಕ್ಕಿಂತ ಇನ್ನೇನ್ ಬೇಕು ಸರ್? 18 ಮಾಡಲ್ ಸರ್, EV2 LS ಅಂತ, ಎಲ್ಲೋ ಬೋರ್ಡ್, ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಇದೆ ಗಾಡಿ. ಯಾರೋ ನನ್ನ ಆತ್ಮೀಯರು, ನನ್ನ ಅಣ್ಣ ತಮ್ಮಂದಿರು ಯಾರಾದ್ರೆ ಜೀವನ ಸಾಕ್ಸಕ್ ಗಾಡಿ ಹುಡುಕ್ತಾ ಇದ್ರೆ ಬನ್ನಿ ತಗೊಂಡೋಗಿ. 18 ಮಾಡಲು 1.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. 18 ಮಾಡಲು 1.5 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ? 2018 ಮಾಡಲ್ ಸರ್, ಸಿಲ್ವರ್ ಕಲರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡಾಕ್ಯುಮೆಂಟ್ ರನ್ನಿಂಗ್ ಇದೆ, EV2 LS. EV2 LS ಅಂತ ಗಾಡಿ ತುಂಬಾನೇ ಚೆನ್ನಾಗಿದೆ. ಏನ್ ಓಡಿದೆ ಸರ್ ಇದು? ಗಾಡಿ ಓಡಿದೆ ಸರ್ 84,000 ಓಡಿದೆ ಸರ್. ಜೆನ್ಯೂನ್ ಸರ್? ಅಷ್ಟೇ ಸರ್. ಹೌದಾ? ಖಂಡಿತ. 18 ಮಾಡಲು 1.5 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದು ನಿಮ್ ಟಾಟಾ ಇಂಡಿಕಾ. ನಿಮ್ ಜೀವನ ಕಟ್ಕೊಳ್ಳೋದಕ್ಕೆ ಇಲ್ಲೊಂದು ಗಾಡಿ ಇದೆ. ಡೆಫಿನೆಟ್ ಆಗಿ ಮಿಸ್ ಮಾಡ್ಕೋಬೇಡಿ. ಗಾಡಿ ನಮ್ಮ ಹತ್ರ ಅಂತೂ ಯಾರಿಗೂ ಸಹಾಯ ಮಾಡಕ್ ಆಗಲ್ಲ. ಈ ಸಣ್ಣ ಪುಟ್ಟ ಕೈಲಾಗೋ ಸಹಾಯ ಆದ್ರೂ ಮಾಡ್ಬೋದು ಸರ್. 1.5 ಲಕ್ಷ. ಇನ್ನೇನಾದ್ರೆ ಬಡವ ಬಂದ್ರೆ ಒಂದು 5,000 ಬಿಟ್ಕೊಡೋಣ. ಹೊಟ್ಟೆ ತುಂಬಿಸ್ಕೊಳ್ತೀನಿ ಅಂತ ಬಂದ್ರೆ 5,000 ಬಿಡೋಣ. ಹೊಟ್ಟೆ ತುಂಬಿಸ್ಕೊಳ್ತೀನಿ ಅನ್ನೋದಕ್ಕೋಸ್ಕರ ಈ ಒಂದು ಗಾಡಿಗೆ ಮಾತ್ರ, ಯಾವ ಗಾಡಿಗೂ ಬಿಟ್ಟಿಲ್ಲ, ಈ ಒಂದು ಗಾಡಿಗೆ 5,000 ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಒಳ್ಳೆ ಮನಸ್ಸಿಂದ ಕೊಡ್ತಾ ಇದಾರೆ. ಗಾಡಿನ ಎತ್ಕೊಂಡೋಗಿ ಒಳ್ಳೆ ರೀತಿಯಲ್ಲಿ ಜೀವನ ಸಾಕ್ಸಿ. ಇಲ್ಲಿ ಒಂದು ರೆಡ್ ಕಲರ್ ಫೋರ್ಡ್ ಫಿಗೋ ಇದೆ, ಟಾಪ್ ಅಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದೊಂದು ಟೊಮೊಟೊ ಕಲರ್ ಸರ್, ಟೊಮೊಟೊ ಚೆನ್ನಾಗಿದೆ. 2013 ಮಾಡಲ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಡಿಫಾಗರ್ ಇದೆ, ಬ್ಯಾಕ್ ವೈಫರ್ ಇದೆ, ಮ್ಯಾಗ್ವೀಲ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. AC ಪವರ್ ಸ್ಟೇರಿಂಗ್, ಡೀಸೆಲ್ ಗಾಡಿ, ತುಂಬಾ ನೀಟ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ಸೀಟ್ ಎಲ್ಲ ಬರುತ್ತಲ್ಲ ಈ ಗಾಡಿ? ಹೌದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಸ್ಕ್ರಾಚಸ್. ಅದು ಬೆಂಗಳೂರಿನ ಕುರುಹುಗಳನ್ನು ಮುಚ್ಲಿಕ್ಕೆ ನಾವು ಮಾಡ್ಲೇಬೇಕಾಗತ್ತೆ. ಕಸ್ಟಮರ್ ಬೆಂಗಳೂರಿನಲ್ಲಿ ಆದ ಸಣ್ಣ ಪುಟ್ಟ ಕುರುಹುಗಳಿರ್ತಾವಲ್ಲ, ಎಲ್ಲಿ ನಮ್ಮ ಟ್ರಾಫಿಕ್ ಜಾಮ್ ಅಲ್ಲಿ ಎಲ್ಲ ಸ್ಪೀಡ್ ಹೋಗೋದ್ರಲ್ಲಿ ಏನ್ ಮಾಡೋ ಸರ್, ಮನೆ ಮುಂದೆ ಆಗಲ್ಲ ಸರ್. ಹೊಸ ಗಾಡಿನೇ ಬಿಡಲ್ಲ ಸರ್ ಜನ. ಎಲ್ಲರೂ ಅಷ್ಟೇ, ಇನ್ನು ಹಳೆ ಗಾಡಿ ಅರ್ಜೆಂಟ್ ಅಲ್ಲಿ ಇರ್ತಾರೆ ಬೆಂಗಳೂರಿನಲ್ಲಿ, ಏನ್ ಮಾಡಕ್ಕಾಗತ್ತೆ. ಹಾಗಾಗಿ ಈ ಗಾಡಿ 2,75,000 ಕಸ್ಟಮರ್ ಕೊಟ್ಬಿಡ್ತಾರೆ. 80 to 90% ಟೈರ್ ಇದೆ, ಮ್ಯಾಗ್ವಿಲ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾರಾದ್ರೂ ಫಿಗೋ ಹುಡುಕ್ತಾ ಇದ್ರೆ ಒಳಗಡೆ ಒಳ್ಳೆ ಲೆದರ್ ಸೀಟ್ಸ್ ಇದೆ, ತುಂಬಾನೇ ಚೆನ್ನಾಗಿರೋ ಗಾಡಿ, ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಕೂಡ ಈ ಒಂದು ಗಾಡಿ. ಫೋರ್ಡ್ ಅಲ್ಲಿ ಸಾಕಷ್ಟು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಈ ಒಂದು ಗಾಡಿಗೆ ಒಳ್ಳೆ ಹೆಸರಿದೆ. 66,000 ಅಷ್ಟೇ ರೆಕಾರ್ಡೆಡ್ ಓಡಿದೆ ಇದು. ನೋಡ್ಬೋದು ನೀವು, ಮೀಟರ್ ಬೋರ್ಡ್ ಅಲ್ಲಿ ಕೂಡ ಅದು ಕಾಣಿಸುತ್ತೆ. ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಟೊಮೊಟೊ ರೆಡ್ ಕಲರ್ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ. ಬೇಗ ಓಡ್ಬನ್ನಿ ಗಾಡಿ ತಗೊಂಡೋಗಿ. ಇಲ್ಲಿ ಒಂದು ಬ್ಲೂ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಒಂದು i20 ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಡಸ್ಟ್ ಹಿಡಿದಿದೆ ಅಷ್ಟೇ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಗಾಡಿ ಬಂದು ಕಸ್ಟಮರ್ದು 2018 ಮಾಡಲ್ ಸರ್. 18 ಮಾಡಲು, ಮ್ಯಾಗ್ನಾ ಆಪ್ಷನಲ್ ಸರ್. ಟೈರ್ ಎಲ್ಲ ಹೊಸದಾಗಿದೆಯಲ್ಲ ಸರ್? ಹೌದು, ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗು, 2 ಏರ್ ಬ್ಯಾಗ್ ಬರುತ್ತೆ ಸರ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 74,000 ಓಡಿದೆ ಸರ್ ಗಾಡಿ. ಬರೀ 74,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಚೆಕ್ ಮಾಡ್ಕೊಬಹುದು. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ 6 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 6 ಲಕ್ಷಕ್ಕೆ ಆಗುತ್ತಾ? ಒಂದು ಡೀಸೆಲ್ ಗಾಡಿ i20. 72,000 ಅಷ್ಟೇ ಓಡಿದೆ. ಡೀಸೆಲ್? ಹೌದು ಸರ್. ಡೀಸೆಲ್ ಹುಂಡೈ ಎಲ್ಲ ಎಷ್ಟು ಕೊಡುತ್ತೆ ಸರ್? ಸರ್ ಒಂದು 18 ರಿಂದ 20. ನೀವು 18 ರಿಂದ 20 ಬರುತ್ತಾ? ಖಂಡಿತವಾಗಿ. ಸಿಂಗಲ್ ಓನರ್ ಅಲ್ವಾ? ಹೌದು ಸರ್. ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರಾ? ಈ ಗಾಡಿಯಲ್ಲಿ ಒಂದು ವಿಶೇಷ ಇದೆ ಸರ್. ನೀವು ನಂಬರ್ ಪ್ಲೇಟಿಗೆ ಹೋಗಿ ಸರ್, ನಾವು ಹೇಳ್ತೀವಿ. ಈ ಗಾಡಿಯಲ್ಲಿ ಸ್ಟಾರ್ಟಿಂಗ್ ನಂಬರ್ K03 ಸರ್, ಲಾಸ್ಟ್ 03 ಸರ್,
ಟೋಟಲ್ ನಂಬರ್ 3 ಸರ್. 3 ಕಸ್ಟಮರ್ದು 4-5 ಗಾಡಿ ಇದೆ, ಹಾಗಾಗಿ ನಂಬರಿಗೋಸ್ಕರ ಅವರು ಬ್ಲಾಕ್ ಬೋರ್ಡ್ ಮಾಡಿ ನಂತರ ವೈಟ್ ಬೋರ್ಡ್ ಮಾಡ್ಕೊಂಡಿದ್ದಾರೆ. ಈ ಫ್ಯಾನ್ಸಿ ನಂಬರಿಗೋಸ್ಕರ ಅಂದ್ರೆ ಟೋಟಲ್ 3 ಬರ್ಬೇಕು ಅವ್ರೆಲ್ಲದು. ಹಾಗಾಗ್ಲಿ ಇವ್ರು 5-6 ಗಾಡಿ ಇದೆ ಅವ್ರ ಹತ್ರ, ಎಲ್ಲಾ ಗಾಡಿ ನಂಬರ್ ಅದೇ ನಂಬರ್ ಸರ್. ಹೌದು, ಫ್ಯಾನ್ಸಿ ನಂಬರ್. ಹಾಗೆ ಒಂದು i10 ಸರ್, 2010 ಮಾಡಲ್ ಸರ್. 10 ಮಾಡಲು ಗಾಡಿ ತುಂಬಾನೇ ಚೆನ್ನಾಗಿದೆ. CNG ಫಿಟೆಡ್ ಇದೆ ಸರ್ ಗಾಡಿ. 60,000 ರೂಪಾಯಿ ಕೊಟ್ಟು ಕಸ್ಟಮರ್ CNG ಫಿಟ್ ಮಾಡಿಸಿದ್ದಾರೆ. ಹೌದು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಸರ್. CNG ಅಲ್ಲಿ ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? CNG ನಿಮ್ಗೆ 20 ಕಿಲೋಮೀಟರ್ ಬರುತ್ತೆ ಸರ್ ಈ ಗಾಡಿ. ಹೌದು ಸರ್. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ ಫೈನಲ್ ಟು ಫೈನಲ್ 2,55,000 ರೂಪಾಯಿಗೆ ಆಗುತ್ತೆ. 2,55,000 ರೂಪಾಯಿಗೆ ನಿಮ್ಗೆ ಒಂದು i10 ಸಿಗ್ತಾ ಇರುವಂತದ್ದು. ಅದು ಮ್ಯಾಗ್ನಾ CNG ಫಿಟೆಡ್ ಸರ್. ಮ್ಯಾಗ್ನಾ CNG ಫಿಟೆಡ್. ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗಾಡಿಲಿ. ಈ ಗಾಡಿ ಜಾಗ ಇಲ್ಲ ಸರ್ ಹಾಕ್ಲಿಕ್ಕೆ, ತುಂಬಾ ಅಂದ್ರೆ ಈ ನೆರಳಲ್ಲಿ ಮರದ ಕೆಳಗೆ ಹಾಕಿದೀವಿ, ಹಾಗಾಗಿ ಸ್ವಲ್ಪ ಡಸ್ಟ್ ಎಲ್ಲ ಕೂತಿದೆ, ಕ್ಲೀನ್ ಆಗಿ ಕಾಣಲ್ಲ ವಿಡಿಯೋದಲ್ಲಿ. ಗಾಡಿ ತೊಳೆದ್ರೆ ಕ್ಲೀನ್ ಆಗುತ್ತೆ. ಬನ್ನಿ ಗಾಡಿ ನೋಡಿ, ನಾವು ಕ್ಲೀನ್ ಮಾಡಿ ಕೊಡ್ತೀವಿ. ಹಾಗೆ 800 ಪ್ರಿಯರಿಗೆ ಒಂದು ಬಡವರ ಬಾದಾಮಿ ಅಂದಂಗೆ ಇದೊಂದು ಬಡವರ ಗಾಡಿ. ಗಾಡಿ ಸರ್. ಹೇಳಿ ಸರ್. ಟೈಮಲ್ಲಿ ಗಾಡಿ ತುಂಬಾ ರಾಜರೋಷವಾಗಿ ಗಾಡಿ. ಈ ಗಾಡಿ ಬಂದು ನಿಮ್ಗೆ 2007 ಮಾಡಲ್ ಸರ್. 2007. ಹೌದು, 90,000 ಕೊಟ್ಬಿಡ್ತಾರೆ ಸರ್. AC ಇದೆ ಗಾಡಿಯಲ್ಲಿ, ಸೆಕೆಂಡ್ ಓನರ್. ಆಗಿನ ಕಾಲದಲ್ಲಿ ಶ್ರೀಮಂತರು ಓಡಿಸ್ತಾ ಇದ್ದ ಗಾಡಿ ಎಲ್ಲಿ ಸರ್, ಇವಾಗ ಬಡವರ ಬಾದಾಮಿ. ಹೌದು ಸರ್. ಓಕೆ, ನೋಡ್ಬೋದು ನೀವು. ಸೀಟ್ ಎಲ್ಲ ತುಂಬಾ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಲೆದರ್ ಸೀಟ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಯಾವುದೇ ಆಕ್ಸಿಡೆಂಟ್ ಇಲ್ಲ. ಖಂಡಿತವಾಗಿ ಅದನ್ನ ನೋಡ್ಕೊಬಹುದು ಸರ್. ಎಷ್ಟನೇ ಓನರ್ ಆಗಿದೆ ಇದು? ಸರ್, ಎರಡನೇ ಓನರ್. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಮಾಡ್ಕೊಡ್ತಾರೆ. ಅವ್ರು 90,000 ಕೊಟ್ರೆ ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಟ್ರೆ 90,000. ಓಕೆ ಓಕೆ ಸರ್. ಇಲ್ಲಿ ಒಂದು ಸ್ವಿಫ್ಟ್ ಇದೆ ವೈಟ್ ಕಲರ್ ಅಲ್ಲಿ. ಸ್ವಿಫ್ಟ್ 2015 ಮಾಡಲ್ ಡೀಸೆಲ್ ಗಾಡಿ ಸರ್. VDI. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಡೀಸೆಲ್ ಗಾಡಿ. 80% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಈ ಗಾಡಿ ಬಂದು ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ಸ್ಕ್ರಾಚಸ್ ಇದೆ. ಕಸ್ಟಮರ್ ಗಾಡಿ. ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ ಬಂದು 4,85,000 ರೂಪಾಯಿ ಆಗುತ್ತೆ ಸರ್. 2015 ಮಾಡಲು ಸ್ವಿಫ್ಟ್ VDI ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ 4,85,000 ಕೊಡ್ತಾ ಇದ್ದೀರಾ ಸರ್. 15ನೇ ಮಾಡಲು ಅದು. 15ನೇ ಮಾಡಲು ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ನೋಡ್ಕೊಬಹುದು. 15ನೇ ಮಾಡಲ್ ನಿಮ್ಗೆ 4,85,000 ಹೇಳ್ತಾ ಇದಾರೆ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅದು ಡೀಸೆಲ್ ವೆಹಿಕಲ್ ನಿಮ್ಮ ಹತ್ರ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಸರ್. ಹಾಗೆ ಫೋರ್ಡ್ ಕ್ವಿಡ್ ಸರ್, 2016-17 RXT 2,45,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 2,45,000 ಕೊಡ್ತಾ ಇದ್ದೀರಾ? RXT 2016-17 ಸೆಕೆಂಡ್ ಓನರ್ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇದೆ. ಓಡಿದ್ದು 64,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು. ಓಕೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಮೇತ ಖಂಡಿತವಾಗಿಯೂ ಇದೆ. ನೋಡ್ಬೋದು. ಬ್ಯಾಕ್ ಸೈಡ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಔಟ್ಸೈಡ್ ನಿಲ್ಸಿರೋದಕ್ಕೋಸ್ಕರ ಸ್ವಲ್ಪ ಡಸ್ಟ್ ಹಿಡಿದಿದೆ ಅಷ್ಟೇ. ಕ್ಲೀನ್ ಮಾಡಿದ್ರೆ ಮಾತ್ರ ಒಳ್ಳೆ ಕಂಡೀಷನ್ ಆಗಿ ಕಾಣುತ್ತೆ ಅಂತ. ಹಾಗೆ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ತಿದ್ದ ನನ್ನ ಸ್ನೇಹಿತರಿಗೆ, ಅವ್ರು ಇಷ್ಟ ದಿನ ಹೇಳ್ತಿರು ಸರ್ ಹಾಗ್ ಗಾಡಿ ಇದೆ, ಹೀಗ್ ಗಾಡಿ ಇದೆ ಅಂತ. ಈಗ ಬನ್ನಿ ಸರ್, ನಿಮ್ಮ ಪ್ರೇರಣೆನೇ ನಮ್ಗೆ ಈ ಶಕ್ತಿ ಕೊಟ್ಟಿದ್ದು. ಯಾಕಂದ್ರೆ ನಿಮ್ಗೆ ಒಳ್ಳೊಳ್ಳೆ ಗಾಡಿನೇ ತಂದು ಹಾಕ್ಬಿಟ್ಟಿದೀವಿ. ಕೆಲವು ಹೇಳ್ತಿದ್ರಲ್ಲ ಹಾಗಿದೆ ಸರ್, ಹೀಗಿದೆ, ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ. ನಿಮ್ಮ ಕಾಮೆಂಟ್ ಅಲ್ಲಿ ನಮ್ ಬಗ್ಗೆ ಏನ್ ಕಾಮೆಂಟ್ ಮಾಡ್ತಿರೋ ಅದನ್ನ ನಾವು ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿ ಅದನ್ನ ನಾವು ಒಳ್ಳೊಳ್ಳೆ ಗಾಡಿ ತಂದು ಹಾಕಿದ್ವಿ. ನೀವು ಬಂದು ನೋಡಿ, ಈಗ ಬರ್ಬೋದು, ನೀವು ಬಂದು ನೋಡ್ಬೋದು ಸರ್. ಖಂಡಿತವಾಗಿಯೂ ಇಲ್ಲಿ ಏನ್ ವಿಶೇಷತೆ ಅಂತ ಹೇಳಿದ್ರೆ, ಗಾಡಿನ ಹೇಗೆ ಕಸ್ಟಮರ್ ಯೂಸ್ ಮಾಡಿರ್ತಾರೆ ಹಂಗೆ ತಂದು ಹಾಕಿರ್ತಾರೆ. ಆಕ್ಚುಲಿ ಏನು ಕೂಡ ಮಾಡಿರಲ್ಲ, ಒಂದು ಸ್ಕ್ರಾಚ್ ಕೂಡ ರಿಮೂವ್ ಆಗಿರಲ್ಲ. ಗಾಡಿ ನಿಮ್ ಕಣ್ಣಾರೆ ನೀವು ನೋಡಿ ತಗೊಂಡು ಹೋಗ್ಬೋದು, ಆ ತರ ಕಂಡೀಷನ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಆಲ್ಟೋ ಇದೆ, ಹೇಳಿ ಸರ್. ಇನ್ನೊಂದು ಸರ್ 2016 ಮಾಡಲ್ ಸರ್, ಆಲ್ಟೋ 800 LXi ಸರ್. ಈ ಗಾಡಿ ಬಂದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 2.5 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2.5 ಲಕ್ಷ. ಆಲ್ಟೋ 800 2016 ಮಾಡಲು LXi ಸರ್. 2.5 ಲಕ್ಷಕ್ಕೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ನೋಡಬಹುದು ನೀವು. 2.5 ಲಕ್ಷಕ್ಕೆ ಅದು ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇರುವಂತದ್ದು. ಖಂಡಿತವಾಗಿಯೂ 2016 ಮಾಡಲ್ ಈ ಒಂದು ಗಾಡಿ. ಹೌದೌದು. ಇದು ಕಿಲೋಮೀಟರ್ ಇನ್ನು ನಮ್ಗೇನು ಸರ್ವಿಸ್ ಹಿಸ್ಟ್ರಿ ಸಿಗ್ತಾ ಇಲ್ಲ. ಹಾಗಾಗಿ ಯಥಾಸ್ಥಿತಿಯಲ್ಲಿ ನಾವು ಗಾಡಿ ಕೊಡ್ಬೇಕಂತ ಅನ್ಕೊಂಡಿದೀವಿ. ಓಕೆ. ಯಥಾಸ್ಥಿತಿಯಲ್ಲಿ ನಿಮ್ಗೆ 2.5 ಲಕ್ಷ ಹೇಳ್ತಾ ಇದಾರೆ. ಡಿಸ್ಕಸ್ ಮಾಡಂಗ ಏನಿಲ್ಲ ಸರ್. ಫೈನಲ್ ರೇಟ್ ಸರ್. ಅದು ನೀವು ವಿಡಿಯೋದಲ್ಲಿ ಹೇಳಿದ 2.5 ಕಡಿಮೆ ಮಾಡಿ ಸರ್. ದಯವಿಟ್ಟು ಕಡಿಮೆ ಆಗಲ್ಲ. ಇದು ಕಸ್ಟಮರ್ ಗಾಡಿ. ಅವ್ರು 2 ಲಕ್ಷ ರೂಪಾಯಿ ಕೊಟ್ರೆ ನಮ್ಮ ಹತ್ರ ಬೇರೆ ಒಂದು ಗಾಡಿ ತಗೊಳ್ತಾರೆ ಸರ್. ಹಾಗಾಗಿ 2 ಲಕ್ಷ ಬಂದ್ರೆ ವ್ಯಾಪಾರ ಅಂತ ಹೇಳಿದ್ರೆ ಒಂದು ಫೈನಲ್ ಪ್ರೈಸ್ ಹೇಳೋದೇ ಬೆಟರ್. ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನೀವು ಇದಾಗ್ಬಿಟ್ಟು ಹೋಗೋದು ಬೇಡ. ಈ ಸರ್ 2012 ಮಾಡಲು 56,000 ಓಡಿದೆ. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಸರ್. ಈ ಗಾಡಿ ಬಂದು 2,25,000 ಆಗುತ್ತೆ ಸರ್. 2,25,000 ಕೊಡ್ತಾ ಗಾಡಿ ನೋಡಿ ಸರ್. ಬಂಗಾರ
ಹೇಗಿದೆ ನೋಡಿ ಸರ್, ತುಂಬಾ ಚೆನ್ನಾಗಿದೆ. ವೈಟ್ ಕಲರ್, AC ಇದೆ, ಪವರ್ ಸ್ಟೇರಿಂಗ್ ಇದೆ, 2 ಪವರ್ ಇಂಡ್ ಇದೆ, ವೈಟ್ ಕಲರ್. ಕಸ್ಟಮರ್ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಸಿದಾರೆ ಸರ್. ಹಾಗಂತ ಆಕ್ಸಿಡೆಂಟ್ ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸ್ಕ್ರಾಚ್ ಡೆಂಟಸ್ ಗೆ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಸಿದ್ದಾರೆ. ಅದೇದು ಚಿಕ್ಕ ಪುಟ್ಟ ಅದಾಗಿದೆ ಅಂತ ಹೇಳ್ತಾ ಇದಾರೆ, ಅದು ಹೇಳ್ಬಿಟ್ಟು ಕೊಡ್ತಾ ಇದಾರೆ ಗಾಡಿನ. ಹಾಗೆ ಫೋರ್ಡ್ ಫಿಗೋ ಸರ್, 2013ನೇ ಮಾಡಲ್ ಸರ್, 2000 ಡೀಸೆಲ್ ಗಾಡಿ. ಓಕೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ತುಂಬಾನೇ ಚೆನ್ನಾಗಿದೆ ಸರ್. ಓಕೆ, ಡೀಸೆಲ್ ಗಾಡಿ. ಈ ಗಾಡಿ ಬಂದು 2,45,000 ರೂಪಾಯಿಗೆ ಆಗತ್ತೆ ಸರ್. 2,45,000ಕ್ಕೆ 2013 ಅಲ್ಲ ಸರ್ ಇದು? 2013ನೇ ಮಾಡಲು ಒಂದು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್, ಆಕ್ಸಿಡೆಂಟ್ ಫ್ರೀ ಗಾಡಿ. ತುಂಬಾನೇ ಚೆನ್ನಾಗಿದೆ. 22-24 ಸಿಗುತ್ತಾ ಸರ್ ಮೈಲೇಜ್? ಖಂಡಿತವಾಗಿ 20 ಅಂತ ತಿಳ್ಕೊಳ್ಳಿ. ಟೈರ್ ಬಂದು ಒಂದು 80% ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ. ಬಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಜಸ್ಟ್ ಇವಾಗ ಕ್ಲೀನ್ ಆಗಿದೆ, ವಾಶ್ ಮಾಡಿ ನಿಲ್ಸಿದ್ದಾರೆ. ನೋಡ್ತಾ ಇರುವಂತದ್ದು ಬಾಡಿ ಲೈನ್ ಅಲ್ಲಿ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಆ ಕಡೆ ಹೋಗಿ ತೋರಿಸ್ತೀನಿ, ನೋಡ್ಬೋದು ನೀವು. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಯಲ್ಲಿ. ಇಂಟೀರಿಯರ್ ಕೂಡ ವಾಶ್ ಆಗಬೇಕು, ವಾಶ್ ಆಗಿಲ್ಲ. ಎಕ್ಸ್ಟೀರಿಯರ್ ಮಾತ್ರ ಆಗಿದೆ, ಇಂಟೀರಿಯರ್ ಇನ್ನೂ ವಾಶ್ ಆಗಿಲ್ಲ. ಇಂಟೀರಿಯರ್ ವಾಶ್ ಮಾಡಿದ್ರೆ ಹೊಸ ಲುಕ್ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ಗಾಡಿ ತುಂಬಾ ಚೆನ್ನಾಗಿದೆ. 2,45,000 ಹೇಳ್ತಾ ಇದ್ದಾರೆ. ಅದು ಫಿಕ್ಸ್ಡ್ ಪ್ರೈಸಲ್ಲೇ ಇರುತ್ತೆ. ಇಲ್ಲಿ ಯಾವುದು ಕೂಡ ಬಾರ್ಗಿನ್ ಇರಲ್ಲ. ಬಾರ್ಗಿನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಬಾರ್ಗಿನ್ ಆಗಲ್ಲ, ಅದೆಲ್ಲ ಬೇಡ. ಸೊ ಒಂದು ಪ್ರೈಸ್, ಡೆಡ್ ಪ್ರೈಸ್ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನೊಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಚೊಕ್ಕದಾದ ಗಾಡಿ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2013 ಮಾಡಲ್ ಸರ್. 13 ಮಾಡಲು ಆಲ್ಟೋ 800 LXi ಸರ್. ಓಕೆ, ಗಾಡಿ ಬಂದು 3ನೇ ಓನರ್ ಸರ್. 3ನೇ ಓನರ್ ಆಗುತ್ತಾ? ಈ ಗಾಡಿ ಬಂದು ಕಸ್ಟಮರ್ 2 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಸರ್. 2 ಲಕ್ಷಕ್ಕೆ ನಿಮ್ಗೆ ಒಂದು ಆಲ್ಟೋ 2013 ಮಾಡಲು LXi ಸರ್. 13 LXi. ಹೌದು. ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. AC ಬರುತ್ತೆ ನಿಮ್ಗೆ, ಡಿಫಾಗರ್ ಬರೋದಿಲ್ಲ. ಆಲ್ಟೋ ಇದೆ ಸರ್, ಹೇಳಿ ಸರ್. 2009 ಮಾಡಲ್ ಸರ್. ಆಲ್ಟೋ LXi ಸೆಕೆಂಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್ ಸರ್. ಓಕೆ, ಟೈರ್ ಬಂದು 70% ಇದೆ ಸರ್. ಯಾವುದೇ ಆಕ್ಸಿಡೆಂಟ್ ಇಲ್ಲ. ಗಾಡಿ ಚೆಕ್ ಮಾಡ್ಕೊಬಹುದು. ಒರಿಜಿನಲ್ ಗಾಡಿ ಇದು. ಯಾವ್ದು ಸುಣ್ಣ ಬಣ್ಣಗಳನ್ನು ಹಚ್ಚಿಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ 1,68,000ಕ್ಕೆ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 1,68,000 ಸಿಗ್ತಾ ಇದೆಯಾ? ಕೊಡ್ತಾರೆ. ನಮ್ದು ಯಾವ್ದು ಕಮಿಷನ್ ಇರಲ್ಲ. ನಮ್ಮ ಆಫೀಸ್ ಅಲ್ಲಿ ಯಾವ್ದು ಕಮಿಷನ್ ಇಲ್ಲ. 1,000 ರೂಪಾಯಿನ ಸರ್ವಿಸ್ ಚಾರ್ಜ್ ಅಂತ ಆಡ್ ಮಾಡ್ತಾರೆ. ಯಾಕಂದ್ರೆ ಗಾಡಿ ಬಂದು ಕೂಡ ಸರ್ವಿಸ್ ಮಾಡಿ ಎಲ್ಲ ಆಯಿಲ್ ಗೀಲು ಎಲ್ಲ ಚೆಕ್ ಮಾಡಿ ಕೊಡ್ಬೇಕಲ್ಲ. 1,000 ರೂಪಾಯಿ ಹಾಕ್ತಾರೆ ಬಿಟ್ರೆ ಬೇರೆ ಯಾವ್ದು ಕಮಿಷನ್ಗಳು ಈ ಆಫೀಸಲ್ಲಿ ಇಲ್ಲ ಸರ್. ನೀವು ಧೈರ್ಯವಾಗಿ ಗಾಡಿ ತಗೊಳ್ಬಹುದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಈ ಗಾಡಿ ಬಂದು ನಿಮಗೆ 1,68,000 ಕೊಡುತ್ತೆ ಆಗುತ್ತೆ. 2009 ಆಲ್ಟೋ LXi ಸರ್. 72,000 ಓಡಿದೆ ಸರ್. 72,000 ಜೆನ್ಯೂನ್ ಸರ್? ಹೌದು, ಖಂಡಿತವಾಗಿ. ಓಕೆ ಸರ್. ಓಕೆ, ಇಲ್ಲಿ ಒಂದು ಝೆನ್ ಎಸ್ಟಿಲೋ ಇದೆ, ಹೇಳಿ ಸರ್. ಝೆನ್ ಎಸ್ಟಿಲೋ ಬಂದು 2010 ಮಾಡಲ್ ಸರ್. ಇದು ಏನು ಕೆಲಸ ಇಲ್ಲ ಸರ್. ರಬ್ಬಿಂಗ್ ಪಾಲಿಶ್ ಒಂದು ಕೇಳ್ತಾ ಇದೆ, ಕಸ್ಟಮರ್ ಬಿಟ್ಟು ಹೋಗಿದ್ದಾರೆ, ಅದನ್ನು ಹೇಳಿದ್ದಾರೆ ಮಾಡ್ಸಕ್ಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ. VXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ಬಂದು ಬರೀ 69,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. ಈ ಗಾಡಿ ಬಂದು 2,05,000 ರೂಪಾಯಿಗೆ ಆಗುತ್ತೆ. 2,05,000 ರೂಪಾಯಿಗೆ ನಿಮ್ಗೆ ಝೆನ್ ಎಸ್ಟಿಲೋ ಸಿಗ್ತಾ ಇರುವಂತ, ಅದು ವಿತ್ ಟ್ರ್ಯಾಕ್ ಹಿಸ್ಟ್ರಿ ಸಮೇತ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದು ನಿಮ್ಗೆ ಡಿಫಾಗರ್, ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಅಂಡ್ ಟೈರ್ ಪ್ರೊಫೈಲ್ ನೋಡಬಹುದು, ಆಲ್ಮೋಸ್ಟ್ ನೀವು ಅಂತಾನೆ ಹೇಳ್ಬೋದು 70 to 80% ಅಂತ ಅನ್ಕೊಳ್ಳಿ ಟೈರು. ಓವರ್ ಆಲ್ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವನ್ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಕೊಡ್ತೀರಲ್ವಾ ಸರ್? 2,05,000 ಹೇಳ್ತಾ ಇದ್ದಾರೆ. ನೆಗೋಷಿಯೇಟ್ ಏನು ಇಲ್ಲ, ಫಿಕ್ಸ್ಡ್ ಪ್ರೈಸ್ ಅಲ್ಲೇ ಹೇಳ್ತಾ ಇದ್ದೀರಲ್ವಾ? ಹೌದು ಸರ್, ಖಂಡಿತ. ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಸರ್ ಸ್ವಿಫ್ಟ್ ಡಿಸೈರ್ ಬೇಕು ಅಂತ. ಸೊ ಇಲ್ಲಿ ಒಂದು ಗೋಲ್ಡನ್ ಕಲರ್ ಸ್ವಿಫ್ಟ್ ಡಿಸೈರ್ ಇದೆ, ಹೇಳಿ ಸರ್. ಈ ಗಾಡಿ 2013 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್? ಹೌದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಟಚ್ ಅಪ್ ಅಂದ್ರೆ ಸ್ಕ್ರಾಚ್ ಡೆಂಟಿಂಗ್ ಮಾಡಿದ್ದಾರೆ. ಯಾವುದೇ ಆಕ್ಸಿಡೆಂಟ್ ಇಲ್ಲ. ಹೌದು ಸರ್. ಗಾಡಿ ಡೋರ್ ತೆಗ್ದು ನೋಡಿ ಸರ್ ಒಂದ್ಸರಿ ಹೇಗಿದೆ ಅಂತ. ಬಂಗಾರದಂತ ಕಲ್ಲರಿಗೆ ಬಂಗಾರದಂತ ಗಾಡಿ ಸರ್. ತುಂಬಾನೇ ಚೆನ್ನಾಗಿದೆ ಗಾಡಿ. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಹೌದು ಸರ್, ತುಂಬಾ ನೀಟ್ ಆಗಿದೆ ಗಾಡಿ. ಈ ಗಾಡಿ ಬಂದು ಕಸ್ಟಮರ್ 4,85,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 4,85,000 ನಿಮ್ಗೆ ಒಳ್ಳೆ ಡಿಸೈರ್ ಸರ್. ಯಾರಾದ್ರೆ ಡಿಸೈರ್ ಹುಡುಕ್ತಾ ಇದ್ರೆ, ನಮ್ಗೆ ಡಿಸೈರೇ ಬೇಕು ಮನೆಗೆ ಅಂತ ಹುಡುಕ್ತಾ ಇದ್ರೆ ದಯವಿಟ್ಟು ತಗೊಳ್ಳಿ. ಮೈಲೇಜ್ ಅಷ್ಟೇ ಚಾಲೆಂಜ್ ಮಾಡ್ತೀವಿ ಸರ್. 23 ಕಿಲೋಮೀಟರ್ ಮೈಲೇಜ್ ಇದೆ ಸರ್. 23? ಖಂಡಿತವಾಗಿ. 80ರಿಂದ 100 ಕಿಲೋಮೀಟರ್ ಹೋದ್ರೆ ಮಾತ್ರ ಅದಕ್ಕೆ ನಾವು ಹೊಣೆಗಾರರು. 23ರಿಂದ 24 ಕಿಲೋಮೀಟರ್ ಮೈಲೇಜ್ ಗಾಡಿ ಕೊಟ್ಟಿದೆ ಸರ್. ಇದನ್ನ ಯಾರಾದ್ರೂ ಹುಡುಕ್ತಾ ಇದ್ರೆ ಡಿಸೈರ್ ಬೇಕಂತ ಖಂಡಿತವಾಗಿ ತಗೊಳ್ಬಹುದು. ಏನು ಕೆಲಸ ಇಲ್ಲ ಗಾಡಿಯಲ್ಲಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡಬಹುದು ನೀವು. ಲೆಫ್ಟ್ ಸೈಡ್ ಪ್ರೊಫೈಲ್ ಕೂಡ ತೋರಿಸ್ತಾ ಇದ್ದೀನಿ. ಬಾಡಿ ಲೈನ್ ಅಲ್ಲಿ ಒಂದೇ ಒಂದು ಸ್ಕ್ರಾಚಸ್ ಇಲ್ಲ.
ಕತ್ಲಲ್ಲಿ ನಾನು ನೋಡ್ತಾ ಇದ್ರು, ಯಾಕಂದ್ರೆ ಗೋಲ್ಡನ್ ಕಲರ್ ಅಲ್ಲಿ ಇರೋದ್ರಿಂದ ನಂಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇಲ್ಲ. ನೀವು ಬಂದು ಒಂದ್ಸಲಿ ನೋಡಿ ಆ ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದು VDI ವೇರಿಯಂಟ್, ಸುಜುಕಿಯಲ್ಲಿ VDI ಸಿಗ್ತಾ ಇಲ್ಲ, ಅದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸಿಂಗಲ್ ಓನರ್ ಅಲ್ವಾ? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದ್ದಾರೆ. 2013ನೇ ಮಾಡಲು. ಎಷ್ಟು ಓಡಿದೆ ಸರ್ ಇದು ಗಾಡಿ? 94,000 ಓಡಿದೆ ಸರ್. ಜೆನ್ಯೂನ್? ಹೌದು ಸರ್. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಗ್ರ್ಯಾಂಡ್ ಐಟನ್ ಇದೆ, ಹೇಳಿ ಸರ್. ಸರ್ ಗ್ರ್ಯಾಂಡ್ ಐಟನ್ 2014-15 ಮಾಡಲ್ ಸರ್. ಮ್ಯಾಗ್ನಾ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ತುಂಬಾನೇ ನೀಟ್ ಆಗಿದೆ ಸರ್, ಏನು ಕೆಲಸ ಇಲ್ಲ, ರಬ್ಬಿಂಗ್ ಪಾಲಿಶ್ ಆಗಿ ನಿಂತಿದೆ ಸರ್. ಕಸ್ಟಮರ್ ವೆಹಿಕಲ್. ಈ ಗಾಡಿ ಬಂದು ಕಸ್ಟಮರ್ ನಿಮ್ಗೆ ಫೈನಲ್ ಟು ಫೈನಲ್ 3,70,000 ಕೊಟ್ಬಿಡ್ತಾರೆ ಸರ್. 3,70,000ಕ್ಕೆ ನಿಮ್ಗೆ ಗ್ರ್ಯಾಂಡ್ ಐಟನ್ ಸಿಗ್ತಾ ಇರುವಂತದ್ದು. ಅದು ಯಾವ ಮಾಡಲ್ ಸರ್ ಇದು? 2014-15 ಮಾಡಲ್ ಸರ್. 14-15 ವೆಹಿಕಲ್ ಸರ್. ಚಾಲೆಂಜ್ ಮಾಡ್ತೀವಿ, ಎಲ್ಲೂ ಆಕ್ಸಿಡೆಂಟ್ ಇಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಯಾವುದೇ ಆಕ್ಸಿಡೆಂಟ್ ಇಲ್ಲ. ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಬಹುದು. ಮೀಟರ್ ಮಾತ್ರ ನಾವು ಹೊಣೆಗಾರಿಲ್ಲ, ಯಾಕಂದ್ರೆ ಮೀಟರ್ ಟ್ರ್ಯಾಕ್ ಸಿಗ್ತಾ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಕಾಣ್ತಾ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾಗಂತ ತುಂಬಾ ಓಡಿಲ್ಲ ಗಾಡಿ, ಕಡಿಮೆನೆ ಓಡಿರೋದು. 3,70,000ಕ್ಕೆ ಐಟನ್ ಗ್ರ್ಯಾಂಡ್ ಸರ್. 3,70,000 ರೂಪಾಯಿಗೆ ಕೊಡ್ತಾ ಇರುವಂತದ್ದು. ಅದು ಸೆಕೆಂಡ್ ಓನರ್ ಸರ್ ಇದು? ಹೌದು ಸರ್, ಸೆಕೆಂಡ್ ಓನರ್. ಸಿಂಗಲ್ ಓನರ್ ವೆಹಿಕಲ್ ಇದು? ಓಕೆ ಓಕೆ, ಅಷ್ಟೊಂದು ಓಡಿಸಿರಲ್ಲ ಬಿಡಿ ಗಾಡಿನ. ಸೊ ಇಲ್ಲಿ ಒಂದು ಇಗ್ನಿಸ್ ಇದೆ ಸುಜುಕಿ, ಅದು ಹೇಳಿ ಸರ್. ಇದು ನಿಮ್ಗೆ ಎಲ್ಲಾ ಶೋರೂಮ್ ಗಳಲ್ಲಿ ಸ್ವಲ್ಪ ಕಂಡು ಬರಲ್ಲ ಸರ್. ಹೌದು, ಸಿಗಲ್ಲ, ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಈ ಗಾಡಿ 2017 ಮಾಡಲು ಇಗ್ನಿಸ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 72,000 ಓಡಿದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 4.5 ಲಕ್ಷ ಇದೆ ಸರ್. 4.5 ಲಕ್ಷ? ಹೌದು ಸರ್. ಒಳಗಡೆ ನೋಡಬಹುದು ನೀವು, ಕ್ರೀಮ್ ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತಲ್ವಾ ಸರ್ ಈ ಗಾಡಿಲಿ? ಹೌದು ಸರ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಅಂಡ್ ಕಾಂಪ್ಯಾಕ್ಟ್ SUV, ಮಿನಿ SUV ಅಂತಾನೆ ಹೇಳ್ಬೋದು ಈ ಗಾಡಿ. ಇಗ್ನಿಸ್ ಸುಜುಕಿ ನಾರ್ಮಲ್ ಆಗಿ ಸಿಗೋದಿಲ್ಲ ನಿಮ್ಗೆ ಈ ಗಾಡಿ ಎಲ್ಲೂ ಕೂಡ. ನಾನು ಕೂಡ ವಿಡಿಯೋ ಮಾಡಿದಾಗ ಈ ಗಾಡಿ ಇರ್ಲಿಲ್ಲ ಸರ್. ನಿಮ್ಮ ಹತ್ರ ಒಂದಿದೆ, ಹೇಳಿ ಸರ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಕಸ್ಟಮರ್ ಬಂದು 4.5 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. 4.5 ಲಕ್ಷಕ್ಕೆ ಕೊಡ್ತಾ ಇದ್ದಾರಾ? ಒಂದು ಪೆಟ್ರೋಲ್ ಗಾಡಿ ಸರ್, 2017 ಮಾಡಲ್. ಪೆಟ್ರೋಲ್ ಅಂದ್ರೆ ಈ ಗಾಡಿ ಏನ್ ಮೈಲೇಜ್ ಕೊಡ್ಬೋದು ಸರ್? ಬರುತ್ತೆ ಸರ್. ಇದು ಇಂಜಿನ್ ಪವರ್ ಜಾಸ್ತಿ ಇರೋದ್ರಿಂದ ನಿಮ್ಗೊಂದು 15 to 16, 17 ಕಿಲೋಮೀಟರ್ ಬರ್ಬೋದು ಸರ್. 15, 16 ಬರ್ಬೋದಾ? ಓಕೆ, ಇಲ್ಲಿ ಒಂದು ಸ್ವಿಫ್ಟ್ ಇದೆ ಸಿಲ್ವರ್ ಕಲರ್ ಅಲ್ಲಿ, ಹೇಳಿ ಸರ್ ಈ ಗಾಡಿ ಬಗ್ಗೆ. 2017 ಮಾಡಲ್ ಸರ್. ಸ್ವಿಫ್ಟ್ VXI, ಸೆಕೆಂಡ್ ಓನರ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಗಾಡಿ ಬಂದು 74,000 ಓಡಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನೀವು ಚೆಕ್ ಮಾಡ್ಕೊಬಹುದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ ಬಂದು 5.5 ಲಕ್ಷ ರೂಪಾಯಿ ಹೇಳ್ತಾರೆ ಸರ್. ಕತ್ಲಿದೆ, ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ, ಬಟ್ ಇಂಟೀರಿಯರ್ ಅಲ್ಲಿ ನಾನ್ ನೋಡೋ ಪ್ರಕಾರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಗಾಡಿ ನಿಮ್ಗೆ VDI VXI ಸರ್ ಇದು? VXI ಸರ್. 17 ಮಾಡಲ್ ಸರ್. VXI ಸೆಕೆಂಡ್ ಓನರ್. ಓಕೆ, VXI ಸೆಕೆಂಡ್ ಓನರ್, 17 ಮಾಡಲು. ಅದೂನು ಲೇಟೆಸ್ಟ್ ಅಂತಾನೆ ಹೇಳ್ಬೋದು. ಕೊನೆ ಹಂತದ ಶೇಪ್ ಸರ್ ಇದು. ಕೊನೆ ಹಂತದ ಶೇಪ್. ಹೌದೌದು. ಓಕೆ, ನೆಕ್ಸ್ಟ್ ಏನ್ ಪ್ರೈಸ್ ಕೊಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಬಂದು 5.5 ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. 5.5 ಲಕ್ಷ. 2017ಕ್ಕೆ ಈ ಒಂದು ಮಾಡೆಲ್ ಸ್ಟಾಪ್ ಆಯ್ತು ಅಂತ ಅನ್ಕೊಂತೀನಿ. ಹೌದು, ಆಮೇಲೆ ಬಂದಿದ್ದು ಆಪಲ್ ಶೇಪ್ ಸರ್. ಅದು ಚೆನ್ನಾಗಿಲ್ಲ ಬಂದಿರೋದು. ಹೌದು ಸರ್, ಕೊನೆ ಹಂತದ ಶೇಪ್ ಇದು. ಈ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ, ಹಾಗಾಗಿ ಈ ಗಾಡಿ 5.5 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ. ಗಾಡಿ ತುಂಬಾ ಗಟ್ಟಿ ಗಾಡಿ ಇದು. ಹೊಸ ಗಾಡಿಗಳೆಲ್ಲ ಒಳಗ್ ಹೋಗ್ಬಿಡುತ್ತೆ ಹೊಡೆದ್ರೇನೆ. ಸೊ ಅಂತ ಒಂದ್ ಗಾಡಿ, ಅದು ಲಾಸ್ಟ್ ಶೇಪ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಇಯಾನ್ ಸರ್. 2013 ಮಾಡಲ್ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಸಿಲ್ವರ್ ಕಲರ್. ಓಕೆ, ಇದು ಇಯಾನ್ ಮ್ಯಾಗ್ನಾ ಪ್ಲಸ್ ಸರ್. ತುಂಬಾನೇ ಚೆನ್ನಾಗಿದೆ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಲ್ವರ್ ಕಲರ್. ಗಾಡಿ ಬಂದು 64,000 ಓಡಿದೆ. ಈ ಗಾಡಿ ಬಂದು ಫೈನಲ್ ಟು ಫೈನಲ್ ನಿಮ್ಗೆ 2,40,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,40,000? ಹೌದು ಸರ್, 2013 ಮಾಡಲ್. ಓಕೆ, 2013 2,40,000 ಹೇಳ್ತಾ ಇದ್ರೆ. ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಒಂದು 70 to 60% ಟೈರ್ ಪ್ರೊಫೈಲ್ ಇದೆ. ನಿಜವಾಗ್ಲೂ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಸ್ನೇಹಿತರು ಒಂದೊಂದು ಕಲ್ಲು ನಮಗೆ ಹೂವಾಗಿ ಪರಿವರ್ತನೆ ಆಗಿ ನಾವು ಒಳ್ಳೊಳ್ಳೆ ಗಾಡಿಗಳನ್ನ ತಂದು ಹಾಕಿದೀವಿ. ದಯವಿಟ್ಟು ಬಂದು ನೋಡಿ. ಈಗ ಮೊದ್ಲಿನ ತರ ಗಾಡಿ ಇಲ್ಲ ನಮ್ಮ ಹತ್ರ. ಒಳ್ಳೊಳ್ಳೆ ಗಾಡಿ ನೀವು ಹೇಳಿದಕ್ಕೆ ನಾವು ತಂದು ಹಾಕೊಂಡಿದೀವಿ. ಖಂಡಿತವಾಗಿ ನೋಡ್ಬೋದು. ಮೊದ್ಲಿನ ತರ ಇಲ್ಲ, ಒಳ್ಳೊಳ್ಳೆ ಗಾಡಿಗಳಿದೆ ಅಂತ ಹೇಳ್ತಾ ಇದ್ರೆ. ಅಂಡ್ ನಿಜವಾಗಿ ನಾನು ನೋಡ್ತಾ ಇದ್ದೀನಿ ಗಾಡಿಗಳೆಲ್ಲ ರಿಫ್ರೆಶ್ ಆಗಿ. ನಾನು ಲಾಸ್ಟ್ ಟೈಮ್ ನೋಡಿರೋ ಗಾಡಿ ಒಂದೇ ಒಂದಿಲ್ಲ, ಎಲ್ಲಾ ಗಾಡಿ ಸೋಲ್ಡ್ ಔಟ್ ಆಗ್ಬಿಟ್ಟು ಎಲ್ಲ ಹೊಸ ಕಲೆಕ್ಷನ್ ಬಂದಿದೆ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ಒಂದು i10 ಇದೆ ಸಿಲ್ವರ್ ಕಲರ್ ಅಲ್ಲಿ. ಸ್ವಲ್ಪ ಡಸ್ಟ್ ಧೂಳೆಲ್ಲ ಹಿಡಿದ್ಬಿಟ್ಟಿದೆ, ಏನೋ ಮಾಡಕ್ಕಾಗಲ್ಲ. ತೊಳೆದ್ರೆ ಮಾತ್ರ ಹೊಸದಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಬೇವಿನ ಮರದ ಕೆಳಗಡೆ ಇದೆ ಸರ್ ಅದು. ಬೇವಿನ ಮರದ ಕೆಳಗಡೆ ಗಾಳಿ ತುಂಬಾ ಒಳ್ಳೇದು, ಹಾಗೆ ಗಾಡಿಗೂ ಒಳ್ಳೆ ಗಾಳಿ ತಗೊಂಡ್ಲಿ. 2009 ಮಾಡಲ್ ಸರ್. 2009 ಮಾಡಲು, ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ನಿಮಗೆ 2,10,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,10,000 ಸರ್? ಹೌದು, 2009 ಮಾಡಲ್ ಸರ್. ಓಕೆ, ನೋಡ್ಬೋದು ನೀವು. ಬಾಡಿ ಲೈನ್ ಎಲ್ಲ ಎಲ್ಲೂ ಸ್ಕ್ರಾಚಸ್ ಆಗ್ಲಿ ಡೆಂಟ್ಸ್ ಆಗ್ಲಿ ಇಲ್ಲ, ಚಿಕ್ಕ ಪುಟ್ಟದಿದೆ.
ಅಂಡ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರೋದಿಲ್ಲ ಈ ಒಂದು ಗಾಡಿಲಿ. ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ಸೀಟ್ ಕವರ್ಸ್ ಸ್ವಲ್ಪ ವೇರಿಯಂಟೇರ್ ಆಗಿದೆ, ಅದನ್ನ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಅದು ಸೀಟ್ ಏನ್ ಚೇಂಜ್ ಮಾಡ್ಕೊಡ್ತೀರಾ ಹೆಂಗೆ ಸರ್? ಆಸ್ ಇಟ್ ಈಸ್ ಸರ್, ಹಾಗಾಗಿ ಕಸ್ಟಮರ್ ಗಾಡಿ ಅವ್ರು ಹೇಗಿದೆ ಹಾಗೆ ಕೊಡ್ತಾರೆ. ಹೌದಾ? ಓಕೆ ಓಕೆ, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲೇ ಕೊಡೋದಂತೆ. ಸೊ ಅದನ್ನ ನೀವೇ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್ ಈ ಸ್ಯಾಂಟ್ರೋ ಗಾಡಿ ಬಗ್ಗೆ. GLS 2011 ಮಾಡಲು ಸರ್, LPG ಇದೆ ಇದರಲ್ಲಿ. ಕಸ್ಟಮರ್ ಫೈನಲ್ ಟು ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಹೌದಾ? LPG ಫಿಟ್ಟೆಡ್ ಏನ್ ಸರ್ ಇದು? ಹೌದು ಸರ್, ಫಿಟ್ಟೆಡ್. ಓಕೆ, ನೋಡ್ಬೋದು ನೀವು ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಹಾಕ್ಸಿದ್ದಾರೆ, ಮತ್ತೆ ನಿಮ್ಗೆ ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಈ ಗಾಡಿಲಿ. ಏನ್ ಪ್ರೈಸ್ ಸರ್? 2,05,000 ರೂಪಾಯಿ ಸರ್. ಓಕೆ, ಇಲ್ಲಿ ಒಂದು ಮಾರುತಿ ವ್ಯಾನ್ ಇದೆ, ಓಮ್ನಿ. ಸಾಕಷ್ಟು ಜನರಿಗೆ ನೋಡ್ತಾ ಇರ್ತೀರಾ, ಅದು ಒಳ್ಳೆ ಕಂಡೀಷನ್ ಗಾಡಿ ಬೇಕು ಅಂತ ನೋಡ್ತಾ ಇರ್ತೀರಾ, ಅಂತವ್ರಿಗೆ ಇಲ್ಲೊಂದು ಗಾಡಿ ಬಂದಿದೆ. ಇವಾಗ ಜಸ್ಟ್ ಬಂದಿದೆ, ತೊಳೆದಿರೋದು, ಬಂದು ತೊಳೆದಿದ್ದಾರೆ ಅಷ್ಟೇ. ಹೇಳಿ ಸರ್ ಈ ಗಾಡಿ ಬಗ್ಗೆ. 2012 ಮಾಡಲು ಸರ್, ಗಾಡಿ ಮಾರುತಿ ವ್ಯಾನ್ 2012 ಮಾಡಲು ವ್ಯಾನು, 5 ಸೀಟರ್, ಸಿಲ್ವರ್ ಕಲರ್ ಸರ್. ಸಿಲ್ವರ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 49,000 ಓಡಿದೆ ಸರ್. 49,000 ಅಷ್ಟೇ? ಬರೀ 49,000 ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಏನು ವರ್ಣನೆ ನಾವು ಮಾಡೋದು ಬೇಡ, ಜನರಿಗೆ ಗೊತ್ತಿರುತ್ತೆ. ಮಾರುತಿ ವ್ಯಾನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಮಾರುತಿ ವ್ಯಾನ್ ಬಗ್ಗೆ ನಾವು ಯಾರ ಹತ್ರ ಜಾಸ್ತಿ ಏನು ಹೇಳೋದು ಬೇಡ, ಜನರಿಗೆ ಈಗಾಗಲೇ ಗೊತ್ತಿರತ್ತೆ ಅದ್ರ ಬೆಲೆ. ಯಾಕಂದ್ರೆ ಇರುವಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡ ಮೇಲೆ ಗೊತ್ತಾಗೋದು. ಕಳ್ಕೊಂಡಿದೀವಿ ನಾವು ಆಲ್ರೆಡಿ. ಇಲ್ಲ, ನಿಮ್ಗೆ ಮಾರುತಿ ಶೋರೂಮ್ ಮ್ಯಾನುಫ್ಯಾಕ್ಚರ್ ಇಲ್ಲ. 10 ಲಕ್ಷ ಅಲ್ಲ 20 ಲಕ್ಷ ಕೊಡ್ತೀನಿ ಅಂದ್ರು ಮ್ಯಾನುಫ್ಯಾಕ್ಚರ್ ಗಾಡಿಗೆ. ಹೊಸ ಗಾಡಿನ ನಾವು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದೀವಿ. ಹಳೆ ಗಾಡಿ ಆದ್ರೂ ನಿಮ್ಗೆ ಒಂದು ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸಿಗ್ತದೆ. ಅದು 49,000 ಓಡಿದ್ದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಈ ಗಾಡಿ ಮಾತ್ರ ಮಿಸ್ ಮಾಡ್ಕೋಬಾರ್ದು ಸರ್, ಖಂಡಿತ ಮಾಡ್ಕೊಬಾರ್ದು. ಈ ಗಾಡಿ ಬಗ್ಗೆ ನಾವೇನ್ ಹೆಚ್ಚು ಹೇಳಕ್, ಓಮಿನಿ ಅಂದ್ರೆ ಅದು ಹೇಳೋದೇ ಅಲ್ಲ ಬಿಡಿ ಸರ್. ಓಮಿನಿ ಅಂದ್ರೆ ನಮ್ಮನ್ನ ಈ ಮಟ್ಟಕ್ಕೆ ಇವತ್ತು ಬೆಳೆಸಿದ್ರೆ ಇದೆ ಓಮಿನಿ ಕಾರ್. ಹೌದೌದು. ಹಾಗಾಗಿ ಈಗ ಈ ಹಳ್ಳಿ ಕಡೆ ಈ ಜನ ಹೊಡಿಲಿಕ್ಕೆ 8-10 ಜನ ಹೊಡಿತಾರೆ ಸರ್. ಎಂತಂದ್ರೆ ಗದ್ದೆ ಕೊಯ್ಲಿಗೆ ಮಾಡ್ಬೇಕಾದ್ರೆ, ಅಡಿಕೆ ಕೊಯ್ಲಿಗೆ, ಕಾಫಿ ಕೊಯ್ಲಿಗೆ ಎಲ್ಲ ಈ ಜನ ಹೊಡಿತಾರೆ. ಒಳ್ಳೆ ಗಾಡಿ ಇದು. ಇದು ಬಂದು ಫೈನಲ್ ಟು ಫೈನಲ್ ನಿಮ್ಗೆ 2 lakhs ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. 2 lakhs ಕೊಡ್ತಾ ಇದ್ದೀರಾ? 2012. ಹೌದು, 12 ಮಾಡಲ್. 12 ಮಾಡಲ್. ಹೌದು, 12 ಮಾಡಲ್ ಸಿಂಗಲ್ ಓನರ್. ಬರೀ 49,000 ಅಷ್ಟೇ ಓಡಿದೆ. ಈ ಗಾಡಿ ನೀವು ಎಷ್ಟು ಬೇಕಾದ್ರೂ ಓಡಿಸಬಹುದು. ಇವನ್ 1 ಲಕ್ಷ ಓಡಿರೋ ಗಾಡಿ ಕೂಡ ಇದೆ, ಹಂಗೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಹೌದು ಸರ್, ದಯವಿಟ್ಟು ಬನ್ನಿ ಎಲ್ಲರೂ ನೆಕ್ಸ್ಟ್ ಕಾರ್ ಅಲ್ಲಿ ಬಂದು ಗಾಡಿ ನೋಡಿ, ಗಾಡಿ ತಗೊಳ್ಳಿ. ಯಾಕಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಈ ಸಲ. ಅದು ಇವಾಗ ಜಸ್ಟ್ ಬಂದಿದೆ ಗುರು, ಹೇಳಕ್ಕಾಗಲ್ಲ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ವಿಡಿಯೋ ಹಾಕಿದ ತಕ್ಷಣ ಪಟ ಅಂತ ಓಡ್ಬಿಟ್ಟು ಬನ್ನಿ, ಗಾಡಿ ನೋಡಿ ತಗೊಳ್ಳಿ. ಒಳ್ಳೆ ಕಂಡೀಷನ್ ಗಾಡಿಗಳಿದಾವೆ. ನಮ್ದೇ ಸರ್ವಿಸ್ ಯೂನಿಟ್ ಬೇರೆ ಓಪನ್ ಆಗಿದೆ. ನಿಮಗೆ ಸರ್ವಿಸ್ ಗಾಡಿ ಏನಾದ್ರೆ ಬೇಕಾದ್ರೆ ನಮ್ಮ ಹತ್ರ ಎನ್ಕ್ವೈರಿ ಮಾಡಿದ್ರೆ ನಮ್ಮ ಟೀಮ್ ಇದೆ, ಸರ್ವಿಸ್ ಟೀಮ್. ಅವ್ರು ನಿಮ್ ಜೊತೆಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಆ ಬಾಡಿ ರೀಫಬ್ ಬಂದು ಪಕ್ಕದಲ್ಲಿ ಓಪನ್ ಮಾಡಿದೀವಿ. ಕಂಡೀಷನ್ ಈ ತರ ಇದೆ, ಡ್ಯಾಮೇಜ್ ಇದೆ, ಏನಾಗಿದೆ ಅಂದ್ರೆ ಅದು ರೆಡಿ ಮಾಡ್ಕೊಡ್ತೀವಿ. ಗಾಡಿಗಳನ್ನು ಮಾಡ್ಕೊಡ್ತೀರಾ? ಖಂಡಿತವಾಗಿ ಸರ್. ನಾವು ಈ ಮಟ್ಟಕ್ಕೆ ನಿಮ್ಮ ಆರೈಕೆಯಿಂದ, ನಿಮ್ಮ ಆಶೀರ್ವಾದದಿಂದ 13ನೇ ವರ್ಷದ ಪಾದಾರ್ಪಣೆ ಬೆಳೀತಾ ಇದ್ದೀವಿ ಸಹಕಾರದೊಂದಿಗೆ. ಇನ್ನು ಮುಂದೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಒಂದು ದೊಡ್ಡ ಉದ್ಯಮವಾಗಿ ಕರ್ನಾಟಕದಲ್ಲಿ ಪರಿವರ್ತನೆ ಆಗ್ಬೇಕಂತ ನಮ್ಮ ಉದ್ದೇಶ. ಹಾಗಾಗಿ ದಯವಿಟ್ಟು ಸಹಕಾರ ಕೊಡಿ. ಇನ್ನು ಮುಂದೆನೂ ಇದೇ ರೀತಿ ಬೆಳಿಲಿಕ್ಕೆ ತಾವು ಸಹಕಾರ ಕೊಡ್ತೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಪಕ್ಕ ನಮ್ಮ ಕನ್ನಡಿಗರು ಕೊಡ್ತಾರೆ ಸರ್. ಸರ್, ಕನ್ನಡಿಗರದೇ ಸರ್ ಇದು, ಅವ್ರ ಆಶೀರ್ವಾದದಿಂದಾನೇ ಇರೋದು. ಪಕ್ಕ ಕನ್ನಡದವ್ರು, MNC ಕಂಪ್ನಿ ಅಂತೂ ಅಲ್ಲ ನಮ್ದು, ಪಕ್ಕ ಕನ್ನಡದ ಕಂಪ್ನಿ ಸರ್. ಹಾಗಾಗಿ ಕನ್ನಡದವ್ರು ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ನಿಮ್ಮ ಹಾರೈಕೆ ಆಶೀರ್ವಾದ ಸದಾ ನಮ್ ನೆಕ್ಸ್ಟ್ ಕಾರ್ ಮೇಲೆ ಇರಲಿ ಸರ್. ಧನ್ಯವಾದಗಳು, ನಮಸ್ಕಾರ. ನಿಮ್ ಕಾರ್ ತಗೋಬೇಕು ಅಂತ ಮನ್ಸು ಮಾಡಿ ಒಂದ್ಸಲಿ ಫಸ್ಟ್ ಬರ್ಬೇಕು. ಖಂಡಿತ ಬನ್ನಿ. ಹೌದು, ಈ ಕನ್ನಡ ಭೂಮಿಯಲ್ಲಿ ಒಂದು ಸಣ್ಣ ಕಂಪ್ನಿ ಹುಡ್ಕೊಂಡಿದೆ. ದಯವಿಟ್ಟು ಆಶೀರ್ವಾದ ಹಾರೈಕೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಓಕೆ ಸರ್, ಥ್ಯಾಂಕ್ ಯು. ಸೊ ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಹೆಂಗ ಅನ್ಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಿಂದ್ಗಡೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕಾರ್ಸ್ ಕನ್ನಡದ ಯೂನಿಟ್. ಆಕ್ಚುಲಿ ನಾನು ಆ ಕಡೆ ಇಂಗ್ಲಿಷ್ ಇದೆ, ಇಂಗ್ಲಿಷ್ ಹತ್ರ ಹೋಗಿಲ್ಲ, ಕನ್ನಡದ ಹತ್ರ ಬಂದೆ. ಹ್ಯಾಪಿ ನ್ಯೂ ಇಯರ್ ಸರ್. ಸೇಮ್ ಟು ಯು ಸರ್. ಹೇಗಿದೆ ಬಿಸ್ನೆಸ್? ಫಸ್ಟ್ ಕ್ಲಾಸ್ ಆಗಿದೆ ಸರ್. ಫಸ್ಟ್ ಕ್ಲಾಸ್ ಆಗಿದ್ಯಾ? ಸೊ ಸಾಕಷ್ಟು ಕಾರ್ಗಳನ್ನ ಸೇಲ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೇಗ್ ಅನಿಸ್ತಾ ಇದೆ ಸರ್? ನ್ಯೂ ಇಯರ್ ಯಾವ ತರ ಬ್ಯಾಲೆನ್ಸ್? ಚೆನ್ನಾಗಿದೆ, ಆರಾಮಾಗಿ ನಮ್ದು ಫಸ್ಟ್ ಕ್ಲಾಸ್ ಆಗಿ ಬಿಸ್ನೆಸ್. ನಮ್ದು 2 ಯೂನಿಟ್ ಇದೆ. 2 ಯೂನಿಟ್ ನಲ್ಲಿ ಒಳ್ಳೆ ವ್ಯಾಪಾರ ಇದೆ, ಒಳ್ಳೆ ಕಸ್ಟಮರ್ ಚೆನ್ನಾಗಿದ್ದಾರೆ. ನಮ್ದೆಲ್ಲ ರೀಸನಬಲ್ ಅಲ್ಲ, ನಮ್ದೆಲ್ಲ ಮಾರ್ಕೆಟ್ ಇಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಲರ್ಸ್ ತಗೊಂಡೋಗ್ತಾರೆ, ಕಸ್ಟಮರ್ ತಗೊಂಡೋಗ್ತಾ ಇದ್ದಾರೆ, ಫೈನಾನ್ಸ್ ಮಾಡ್ಕೊಡ್ತೀವಿ. ಎಲ್ಲಾರ್ಗು ನಾವು ಕಸ್ಟಮರ್ಗೆ ಎಲ್ಲಾ ಅನುಕೂಲ ನಾವು ಮಾಡ್ಕೊಡ್ತೀವಿ. ಏನ್ ಟೆನ್ಷನ್ ಇಲ್ಲ. ನಮ್ ಕಡೆ ತಗೊಳ್ಳಿ. ಇವನ್ ಮೆಕ್ಯಾನಿಕ್ ಸರ್ವಿಸ್ ಕೂಡ ಎಲ್ಲಾ ತರದ್ದು ಮಾಡ್ಕೊಡ್ತಾರೆ. ಹಾಗೆ ಏನ್ ಗೊತ್ತಾ, ಇವ್ರ ಹತ್ರ ಬಾರ್ಗೇನಿಂಗ್ ಇರಲ್ಲ. ಇವ್ರು ಇಟ್ಕೊಳ್ಳೋದೇ ಒಂದ್ 5, 10, 15 ಸಾವಿರ ಅಷ್ಟೇನಾ.
ನಮ್ದು reasonable ಆಗಿ, ರೀಸನೇಬಲ್ ಆಗಿ ಪಾಪ ಅವ್ರ ಸರ್ವಿಸ್ ಕಾಸ್ಟ್ ಅದು ಇದು ಅಂತ ಇರುತ್ತೆ ಅಷ್ಟೇ. ಬಿಟ್ರೆ ಅವ್ರು ಎಕ್ಸ್ಟ್ರಾ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಗಾಡಿಗಳೆಲ್ಲ ಹೆಂಗೆ ತಂದಿಟ್ಟಿರ್ತಾರೋ ಹಂಗೆ ನಿಲ್ಸಿರ್ತಾರೆ. ಯಾವ್ದು ಕೂಡ ವಾಶ್ ಆಗಿರಲ್ಲ, ಏನು ಆಗಿರಲ್ಲ, ಪೇಂಟ್ ಆಗಿರಲ್ಲ, ಸ್ಕ್ರಾಚಸ್ ಆಗಿರಲ್ಲ. ಇನ್ ಕೇಸ್ ಪೇಂಟ್ ಆಗಿದ್ರು ಹೇಳ್ಬಿಟ್ಟು ಕೊಡ್ತೀರಾ ಅಲ್ವಾ? ಸೊ ಇನ್ ಕೇಸ್ ನಿಮ್ಗೆ ಸ್ಕ್ರಾಚಸ್ ಇದೆ, ನೀವು ಗಾಡಿ ತಗೊಂತಾ ಇದ್ರೆ ನಾನು ಸ್ಕ್ರಾಚ್ ರಿಮೂವ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರು ಅದನ್ನು ಮಾಡ್ಕೊಡ್ತಾರೆ ಅಲ್ವಾ ಸರ್? ಹೌದು ಸರ್. ಸರ್ ಲೋನ್ ಫೆಸಿಲಿಟಿ ಬಗ್ಗೆ ಏನಾದ್ರು 2010 ಮಾಡಲ್ ಮೇಲೆ ಫೈನಾನ್ಸ್ ಮಾಡ್ಕೊಡ್ತೀವಿ. ಇವಾಗಲೂ 10 ಅಲ್ಲೇ ಇದೀರಾ ಸರ್? ಯಾಕಂದ್ರೆ 2023 ಬಂತಲ್ಲ, ಅಲ್ಲಲ್ಲ ಒಂದ್ ವರ್ಷ ಮುಂದಕ್ಕೆ ಹೋಗಲ್ವಾ? ಅಲ್ಲಲ್ಲ ಆಗುತ್ತೆ 10 ಮೇಲೆ ಮಾಡ್ಕೊಡ್ತೀರಾ? ಸೊ ಬರೀ ಬ್ಯಾಂಕ್ ಮಾತ್ರನಾ ಇಲ್ಲ ಸೆಟು ಇದೆ, ಅದು ಇದೆ ಮಾಡಿಸೋಣ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ವಿಜಯನಗರ ನರ್ಸಿಂಗ್ ಕಾಲೇಜ್, ನಾಗರಬಾಯಿ ಸರ್ಕಲ್ ಇಂದ ಟೌನ್ ನಲ್ಲಿ ಬಂದ್ರೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಹಂಗೆ ಸ್ವಲ್ಪ ಟೌನ್ ನಲ್ಲಿ ಒಂದು ಇದು ಪೈಂಟ್ ಅಂಗಡಿ ಇದೆ. ಪೈಂಟ್ ಅಂಗಡಿ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ನಮ್ಮ ಆಫೀಸ್ ಹಿಂದೆನೆ ನರ್ಸಿಂಗ್ ಕಾಲೇಜ್ ಇದೆ. ವಿಜಯನಗರ ನರ್ಸಿಂಗ್ ಕಾಲೇಜ್ ನಮ್ದು ಅದೇ ಲೊಕೇಶನ್, ಅಲ್ಲೇ ಅದೇ ಇದೀವಿ, ಅದೇ ಬೌಂಡ್ರಿ ನಲ್ಲಿ. ಸೊ ನಾಯಂಡಹಳ್ಳಿ ಫ್ಲೈಓವರ್ ನಮ್ಮೂರ ತಿಂಡಿ ಪಕ್ಕದಲ್ಲಿ ಒಂದು ಮೋರಿ ಇದೆ. ಆ ಮೋರಿ ಪಕ್ಕದಲ್ಲಿ ಈ ಶೋರೂಮ್ ಲೊಕೇಟ್ ಆಗಿದೆ. ಸ್ವಲ್ಪ ಒಳಗಡೆ ಬರ್ಬೇಕಾಗತ್ತೆ. ನಿಮ್ಗೆ ಶೋರೂಮ್ ಹೊರಗಡೆ ಮೇನ್ ರೋಡ್ ಅಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಒಳಗಡೆ ಬಂದ್ರೆ ಇಲ್ಲೇ ಒಂದು ಸಿಗುತ್ತೆ. ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಸಿಗುತ್ತೆ. ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇಮಿಡಿಯೇಟ್ ಕಾಲ್ ಮಾಡ್ಕೊಂಡು ಬನ್ನಿ. ಇವಾಗಿರೋ ಕಾರ್ ನಾಳೆ ಇರಲ್ಲ, ಆಮೇಲೆ ಕಾರಲ್ಲಿ ಹೋಯ್ತು ಅಂತ ಹೇಳ್ಬಿಟ್ಟು ನೀವು ಹುಡ್ಕೊಳ್ಳೋ ಬದಲು ಒಳ್ಳೆ ಕಾರ್ನ ಮನೆಗೆ ತಗೊಂಡೋಗಿ ನ್ಯೂ ಇಯರ್ನ ಹೊಸದಾಗಿ ಸೆಲೆಬ್ರೇಟ್ ಮಾಡೋಣ. ನೆಕ್ಸ್ಟ್ ಇಯರ್ ಬರೋತ್ತಿಗೆ ಒಂದು ಕಾರ್ ನಿಮ್ಮ ಹತ್ರ ಇದ್ದಾಗ ನೀವು ಅನ್ಕೋಬೇಕು, 2023 ಒಂದು ಕಾರ್ ತಗೊಂಡೆ, ನನಗೆ ಅದು ಲೈಫ್ ಟೈಮ್ ಬಂತು, ಅಂದ್ರೆ ಒಂದು ವರ್ಷಕ್ಕೆ ಬಂತು, ನಮ್ಗೆ ಖುಷಿ ಆಗಿದೆ ಅಂತ. ಅದು ಇನ್ನೂ ಕಂಟಿನ್ಯೂ ಆಗಲಿ, ಆ ಥರನೇ ಬೆಳ್ಕೊಂಡು ಹೋಗೋಣ. ಹಾಗೆ ನೆಕ್ಸ್ಟ್ ಕಾರ್ಗೆ ಒಂದ್ಸಲಿ ವಿಸಿಟ್ ಮಾಡಿ, ಸಾಕಷ್ಟು ಕಲೆಕ್ಷನ್ ಇದ್ದಾವೆ. ಸೊ 1 by 1 ನೀವು ಗಾಡಿನ ಚೆಕ್ ಮಾಡಿನೇ ತಗೊಳ್ಳಿ. ನಿಮ್ಮ ಕಡೆಯಿಂದ ಯಾರನ್ನಾದ್ರೂ ಮೆಕ್ಯಾನಿಕ್ನ ಡೆಫಿನೆಟ್ ಆಗಿ ಕರ್ಕೊಂಬನ್ನಿ. ಗಾಡಿ ಚೆನ್ನಾಗೇ ಇರುತ್ತೆ, ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಕರ್ಕೊಂಬಂದ್ಬಿಟ್ಟು ನೋಡಿ ತೋರಿಸಿ ತಗೊಳ್ಳಿ. ಸೊ ಯಾವ್ದನ್ನು ಕಣ್ ಮುಚ್ಕೊಂಡು ತಗೋಬಿಡು ಅಲ್ವಾ? ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.